ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇರುವಂತದ್ದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಾಗೆ ನೆರೆ ಕೂಡ ಆವರಿಸಿಕೊಂಡಿದೆ. ಉತ್ತರ ಕನ್ನಡದ ಶಿರೂರಿನಲ್ಲಿ ಮಾತ್ರ ಗುಡ್ಡ ಕುಸಿತ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಇಂದು ಗುಡ್ಡದ ಮಣ್ಣಿನ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಶಿರೂರಿನಲ್ಲಿ ಸಂಭವಿಸಿರುವಂತಹ ಒಂದು ಘೋರ ದುರಂತ ಇದೆಯಲ್ಲ, ಅಲ್ಲಿಯೇ ಆ ಗುಡ್ಡದಲ್ಲಿ ಮಣ್ಣಿನ ತೆರವು ಕಾರ್ಯ ಅಂತೂ ನಿರಂತರವಾಗಿ ಸಾಕ್ತಾನೆ ಹೋಗ್ತಾ ಇದೆ. ಆದರೆ ಇನ್ನೂ ಸಾಕಷ್ಟು ಜನರ ಮೃತದೇಹ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಇದುವರೆಗೂ ಟೋಟಲಿ 7 ಜನರ ಮೃತದೇಹ ಮಾತ್ರ ಸಿಕ್ಕಿರುವಂಥದ್ದು. ಒಂದೇ ಕುಟುಂಬದ 4 ಮತ್ತೆ ಉಳಿದಂತೆ ಇನ್ನೊಂದಿಬ್ಬರ ಮೃತದೇಹ ಸಿಕ್ಕಿದೆ. ಆದರೆ ಇನ್ನೂ 10 ರಿಂದ 15 ಜನ ಆ ಒಂದು ಗುಡ್ಡ ಕುಸಿತ ಮಣ್ಣಿದೆಯಲ್ಲ ಅದರ ಅಡಿ ಸಿಕ್ಕಾಕೊಂಡಿದ್ದಾರೆ, ಅಂದರೆ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿನೇ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಆದರೆ ಮತ್ತೊಂದು ಕಡೆ ಮಳೆ ಕೂಡ ಅಡ್ಡಿಪಡಿಸ್ತಾ ಇದೆ. ಒಂದೆಡೆ ಗುಡ್ಡದ ಆತಂಕ, ಮತ್ತೊಂದು ಕಡೆ ನೆರೆ. ಕೊಡಗಿನಲ್ಲೂ ಕೂಡ ಪ್ರವಾಹ, ಹಲವರು ನಿರಾಶ್ರಿತರಾಗಿದ್ದಾರೆ. ಇನ್ನು 4-5 ದಿನ ಮಳೆ ಅಬ್ಬರದ ಆತಂಕ ಮನೆ ಮಾಡಿರುವಂಥದ್ದು. ಸ್ಪೆಷಲಿ ಇಡೀ ರಾಜ್ಯದಾದ್ಯಂತ ಮಳೆ ಅಬ್ಬರಿಸ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳು ಹಾಗೆ ಕೊಡಗು, ಇಲ್ಲಿ ಪ್ರಮುಖವಾಗಿ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ಅಂದರೆ ಒಂದು 7 ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಕಾರಣಕ್ಕೋಸ್ಕರ ಪ್ರವಾಹದ ಪರಿಸ್ಥಿತಿ ಇದೆ. ನೆರೆ ಆವರಿಸ್ಕೊಂಡ್ಬಿಟ್ಟಿದೆ. ನಾವು ಉತ್ತರ ಕರ್ನಾಟಕದಲ್ಲೂ ಕೂಡ ಕೆಲವು ಕಡೆ ಮುಂಗಾರು ಅಬ್ಬರಿಸ್ತಾ ಇದೆ. ಕೆಲವೆಡೆ ರೈತರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಟೆನ್ಷನ್, ಆತಂಕ ಮನೆ ಮಾಡಿದೆ. ಯಾಕೆಂದರೆ ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ನಾಶವಾಗ್ತಾ ಇರುವಂಥ ಕಾರಣಕ್ಕೋಸ್ಕರ ನ್ಯೂಸ್ 18ನಲ್ಲಿ ಪ್ರತಿ ಜಿಲ್ಲೆಯ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾನೆ ಬರ್ತಾ ಇದ್ದೀವಿ. ಹಾಗೆ ಈಗ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ನಡೆದಿದ್ದಂಥ ಒಂದು ಘೋರ ದುರಂತ ಇತ್ತಲ್ಲ, ಅಂದರೆ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಹಲವರು ಜನ ಸಾವನ್ನಪ್ಪಿದ್ರು. ಅದರ ಜೊತೆಗೆ ಗ್ಯಾಸ್ ಟ್ಯಾಂಕರ್ ಕೂಡ ನೀರಲ್ಲಿ ಮುಳುಗ್ಬಿಟ್ಟಿತ್ತು. ಅದನ್ನು ಫೈನಲಿ ಹೊರಗಡೆ ತರುವಲ್ಲಿ ಯಶಸ್ವಿ ಆಗಿದ್ದಾರೆ. ಹಾಗೆ ಅದರೊಳಗಡೆ ಗ್ಯಾಸ್ ಇತ್ತಲ್ಲ, ಅದನ್ನು ನಿಧಾನಗತಿಯಲ್ಲಿ ಸ್ವಲ್ಪನೇ ಬಿಡಲಾಗಿತ್ತು, ವಾತಾವರಣಕ್ಕೆ ಬಿಡಲಾಗಿತ್ತು. ಸೊ ಹೀಗಾಗಿ ಮೊದಲೇ ಮಳೆ ಬೇರೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ LPG ಗ್ಯಾಸ್ ಅಲ್ವಾ, ಸೊ ವಾತಾವರಣಕ್ಕೆ ಅಂದರೆ ಪ್ರಕೃತಿಗೆ ಸ್ವಲ್ಪನೇ ಬಿಟ್ಟಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಅದು ಕ್ಲಿಯರ್ ಆಗಿದೆ. ಅದೊಂದು ಆತಂಕ ಇತ್ತು, ಏನಾಗ್ಬಿಡುತ್ತಪ್ಪ ಅಂತ. ಇನ್ನು ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಮಣ್ಣಿನ ಅಡಿ ಸಿಕ್ಕಾಕೊಂಡಿರುವಂತ ಲಾರಿ ಖಾತ್ರಿಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಅವರು. ಹೇಳಿದ್ದಾರೆ, ಹೌದು ಅಲ್ಲಿ ಲಾರಿ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಖಚಿತವಾಗಿ ಹೇಳಿದ್ದಾರೆ. ಸಾಗರ ಮೂಲದ ಮಾಲೀಕನ ಲಾರಿ ಅದು, ಕೇರಳ ಮೂಲದ ಅರ್ಜುನ್ ಅನ್ನುವಂಥ ಚಾಲಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಪತ್ರವನ್ನು ಬರೆದಿದ್ರು ರಾಜ್ಯದ ಮುಖ್ಯಮಂತ್ರಿಗೆ. ನಮ್ಮ ರಾಜ್ಯದ ಒಬ್ಬ ಚಾಲಕ ಇದ್ದಾನೆ, ಅದನ್ನು ಅಂದರೆ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಕ್ಕೆ ಒಂದು ಸ್ವಲ್ಪ ವೇಗ ಕೊಡಿ ಅಂತ ಕೇಳಿದ್ರು. ಆ ಕೇರಳ ಮೂಲದ ಅರ್ಜುನ್ ಚಾಲಕ ಸಾವನ್ನಪ್ಪಿರುವಂಥದ್ದು. ಲಾರಿ ಪತ್ತೆಗಾಗಿ ಮತ್ತೆ ಕಾರ್ಯಾಚರಣೆಯನ್ನು ಈಗ ಮಾಡಲಾಗ್ತಾ ಇದೆ. ಬಿಕಾಸ್ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗುಡ್ಡ ಕುಸಿದಿರುವಂಥದ್ದು. ಸೊ ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇದ್ದಾರೆ. ಲಾರಿ ಚಾಲಕ ಅರ್ಜುನ್ ಹುಡುಕ್ಲಿಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ದಾಂಡೇಲಿಯಿಂದ ಕೇರಳಕ್ಕೆ ಹೊರಟಿದ್ದಂಥ ಲಾರಿ, ದಾಂಡೇಲಿಯಿಂದ ಕೇರಳಕ್ಕೆ ಹೋಗ್ತಾ ಇದ್ದಂಥ ಲಾರಿ, ಕಟ್ಟಿಗೆ ತುಂಬಿಕೊಂಡು ಹೋಗ್ತಾ ಇದ್ದಂಥ ಲಾರಿ ಈ ಸಂದರ್ಭದಲ್ಲಿ ಗುಡ್ಡ ಕುಸಿದು ಅಲ್ಲೇ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಆ ಒಂದು ಲಾರಿನೂ ಕೂಡ ಅಷ್ಟೇ ಮಣ್ಣಿನಡಿ ಸಮಾಧಿ ಆಗಿಬಿಟ್ಟಿದೆ. ಸೊ ಅದನ್ನು ತೆರವು ಮಾಡುವಂಥ ಕಾರ್ಯ ಮಾತ್ರ ನಿರಂತರವಾಗಿ ಸಾಗ್ತಾ ಇದೆ. ಆ ಲಾರಿಯ ಫೋಟೋ ಸಿಕ್ಕಿದೆ ನಮಗೆ, ಆ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ವಿ. ಈ ಲಾರಿ ಇದೆಯಲ್ಲ, ಈ ಲಾರಿ ಮಣ್ಣಿನ ಅಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಲಾರಿಯನ್ನು ಹುಡುಕುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇತ್ತು. ಈಗ ಜಿಲ್ಲಾಧಿಕಾರಿಗಳು ಖಚಿತಪಡಿಸಿದ್ದಾರೆ, ಇಲ್ಲ ಲಾರಿ ಇದೆ ಅಲ್ಲಿ ಅಂತ. ಸೊ ಹೀಗಾಗಿನೇ ಕಾರ್ಯಾಚರಣೆ ಭರದಿಂದ ಸಾಕ್ತಾನೇ ಇದೆ. ವೆರಿ ಅನ್ಸ್ಟೇಬಲ್, ಅದು ಸ್ಯಾಚುರೇಷನ್ ಕೆಪಾಸಿಟಿ ರೀಚ್ ಆಗಿದೆ. ಮಳೆ ಬಂದ್ರೆ ಅದು ಮತ್ತೆ ಬೀಳುತ್ತದೆ. ಸೊ ವಿ ಕೆನಾಟ್ ಟೇಕ್ ರಿಸ್ಕ್ ಆಫ್ ಪೀಪಲ್. ನಾನು ಪ್ರೊಹಿಬಿಟರಿ ಆರ್ಡರ್ಸ್ ಪಾಸ್ ಮಾಡಿದ್ದೀನಿ ಅಂಡ್ ಪೊಲೀಸ್ ಇಸ್ ಎನ್ಫೋರ್ಸಿಂಗ್ ಇಟ್. ಒಂದು ಲಾರಿ, ಟಿಂಬರ್ ಲಾರಿ ಇದೆ, ಸೊ ಭಾರತ್ ಬೆನ್ಸ್ದು. ಅದು ಅಲ್ಲಿ ಲಾಸ್ಟ್ ಸೀನ್ ಲೊಕೇಶನ್ ಅಲ್ಲಿ GPS ತೋರಿಸ್ತಾ ಇದೆ. ಸೊ 2 ಪಾಸಿಬಿಲಿಟಿ ಇರಬಹುದು, ಅಲ್ಲಿ ಮಣ್ಣು ಒಳಗಡೆ ಇರಬಹುದು ಅಥವಾ ನೀರಲ್ಲಿ ಹೋಗಿರಬಹುದು. ಸೊ ನಮಗೆ ಈಗ NIT ಸೂರತ್ ಕಲ್ಲಿಂದ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ಸ್ ಅಂತ ಡಿವೈಸ್ ಬರ್ತಾ ಇದೆ. ಅದರಲ್ಲಿ ಕಾಣುತ್ತೆ ಏನು ಒಳಗಡೆ ಮಣ್ಣು ಒಳಗಡೆ ಏನು ಸ್ಟ್ರಕ್ಚರ್ ಇದ್ರೂ ಅದರಲ್ಲಿ ಕಾಣುತ್ತೆ. ಸೊ ಅದು ಇಟ್ಕೊಂಡು ನಾವು ಐಡೆಂಟಿಫೈ ಮಾಡಬಹುದು. ಸಪೋಸ್ ಸಿಕ್ಕಿದ್ರೆ ವಿ ವಿಲ್ ಡೂ ದ ಪ್ರಾಸೆಸ್ ಕಂಟಿನ್ಯೂಸ್ಲಿ. 10 ಜನರಲ್ಲಿ 7 ಬಾಡಿ ಸಿಕ್ಕಿದೆ, 3 ಜನ ಇನ್ನೂ ಮಿಸ್ಸಿಂಗ್ ಇದ್ದಾರೆ. ನೀರಲ್ಲೂ ಕೂಡ ಇರೋದಕ್ಕೆ ಸಾಧ್ಯತೆ ಇದೆ. ಈ ಡಿವೈಸ್ ಏನು ಹೇಳ್ತಾ ಇದ್ದಾರೆ ಅದು ನೀರಲ್ಲೂ ಕೂಡ ವರ್ಕ್ ಆಗುತ್ತೆ ಅಂತ ನಮಗೆ ಹೇಳಿದ್ರು. ಸೊ ಒನ್ಸ್ ಆ ಎಕ್ಸ್ಪರ್ಟ್ ಟೀಮ್ ಬಂದ ತಕ್ಷಣ ನಮಗೆ 2 ಕಡೆನೂ ಕ್ಲಾರಿಟಿ ಸಿಗುತ್ತದೆ.
ಇನ್ನು ಶಿರೂರಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ 10 JCB ಯಂತ್ರಗಳನ್ನು ಬಳಸಿಕೊಳ್ಳಲಾಗ್ತದೆ. ಹಾಗೆ 15 ಟಿಪ್ಪರ್ ಬಳಕೆಯನ್ನ ಮಾಡಲಾಗ್ತದೆ. 10 JCB ಯಂತ್ರದ ಮುಖಾಂತರ ಮಣ್ಣನ್ನ ತೆರವು ಮಾಡಲಾಗ್ತದೆ. ಆ ಮಣ್ಣನ್ನ 15 ಟಿಪ್ಪರ್ ಲಾರಿಗಳ ಮುಖಾಂತರ ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಗಂಗಾವಳಿ ನದಿಯಲ್ಲೂ ಕೂಡ ಶೋಧವನ್ನು ಮಾಡಲಾಗ್ತದೆ. ಈಗಷ್ಟೇ ಹೇಳ್ತಾ ಇದ್ರಲ್ಲ ಅಲ್ಲಿನ DC, ಆ ಮಣ್ಣಿನಡಿ ಸಿಕ್ಕಾಕೊಂಡಿರ್ಬೋದು, ಇಲ್ಲ ಅಂದ್ರೆ ಮತ್ತೊಂದು ಪಾಸಿಬಿಲಿಟಿ ಅಂತ ನಾವು ನೋಡೋದಾದ್ರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಆಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಬೋಟ್ ಮೂಲಕ ಶೋಧಕ್ಕೆ ಮಳೆ ಅಡ್ಡಿ ಆಗ್ತಾ ಇದೆ. ಬೋಟ್ ಮೂಲಕ ಶೋಧವನ್ನ ಮಾಡೋಣ ಅಂದ್ರೆ ಮಳೆ ಅಡ್ಡಿಯಲ್ಲಿ NDRF SDRF ತಂಡಕ್ಕೆ ಭಾರಿ ಸಮಸ್ಯೆ ಆಗ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಾ ಇರುವಂತ ಕಾರಣಕ್ಕೋಸ್ಕರ ಮಳೆ ಒಂದ್ ಸ್ವಲ್ಪ ನಿಂತರೂ ಸಾಕು, ಆ ಸಂದರ್ಭದಲ್ಲಿ ಬೋಟ್ ಮುಖಾಂತರ ಹೋಗಿ ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 3 ದಿನ ಬೇಕಾಗುವಂತ ಸಾಧ್ಯತೆ ಇರುವಂಥದ್ದು. ಅಕಸ್ಮಾತ್ ನೀರಲ್ಲಿ ಏನಾದರೂ ಅದು ಕೊಚ್ಕೊಂಡು ಹೋಗಿದ್ದೆ ಆದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಬಿಕಾಸ್ ಅದು ಆಳಕ್ಕೆ ಏನಾದರೂ ಸಿಕ್ಕಾಕೊಂಡಿದ್ರೆ ಅಂದ್ರೆ ನೀರಿನ ಆಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹುಡ್ಕೋದು ಕಷ್ಟ ಆಗಿರುತ್ತೆ. ಸೊ ಹೀಗಾಗಿ ಇನ್ನೂ ಒಂದು 3-4 ದಿನ ಬೇಕಾಗುವಂಥ ಸಾಧ್ಯತೆ ಇದೆ. ಬೋಟ್ ಮುಖಾಂತರ ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡಲಾಗ್ತದೆ, ಪರಿಶೀಲನೆ ಮಾಡಲಾಗ್ತದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಆರೆಂಜ್ ಕಲರ್ ಹಾಕಿರುವಂಥವರು NDRF ಸಿಬ್ಬಂದಿ, ಯೆಲ್ಲೋ ಕಲರ್ SDRF ಸಿಬ್ಬಂದಿ ಹಾಕೊಂಡಿದ್ದಾರೆ. ಅವರು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಒಂದು ಕಡೆ JCBಗಳು ಮಣ್ಣನ್ನು ತೆರವು ಮಾಡ್ತಾ ಇರುವಂಥದ್ದನ್ನ ಕೂಡ ನೀವು ನೋಡ್ಬೋದು. JCBಗಳ ಮುಖಾಂತರ ಮಣ್ಣನ್ನು ತೆರವು ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ 15 ಟಿಪ್ಪರ್ ಲಾರಿಗಳನ್ನು ಬಳಸಿಕೊಳ್ಳಲಾಗ್ತದೆ. ಇನ್ನು ಲಾರಿ ಇದ್ದಂಥ ಜಾಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಬೇರೆ ಕಡೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಲಾರಿ ಮಾಲೀಕ ಮುನಾಫ್ ಆರೋಪವನ್ನು ಮಾಡಿದ್ದಾರೆ. ಮುನಾಫ್ ಅವರನ್ನ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಮಾತನಾಡಿಸಿದ್ದಾರೆ, ನೋಡೋಣ. ಶಿರೂರು ಗುಡ್ಡ ಕುಸಿತ ಘಟನೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಈಗಾಗಲೇ ಭಾರತ್ ಬೆಂಜ್ ಲಾರಿ ಸಿಕ್ಕಾಕೊಂಡಿದೆ ಎನ್ನುವಂತಹ ಮಾಹಿತಿಯನ್ನ DC ಲಕ್ಷ್ಮೀಪ್ರಿಯಾರವರೇ ಖಾತ್ರಿಪಡಿಸಿದ್ದಾರೆ. ಈಗ ಲಾರಿಯ ಮಾಲೀಕರ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರು ಏನಂತಾರೆ ಎನ್ನುವಂತ ಬಗ್ಗೆ ಕೇಳೋಣ ಬನ್ನಿ. ನಾವು 14ನೇ ತಾರೀಕು ರಾತ್ರಿಯಿಂದ ಇಲ್ಲೇ ಇದ್ವಿ. ನಾವು 16ನೇ ತಾರೀಕು ಮಧ್ಯಾಹ್ನನೇ ಕಂಪ್ಲೇಂಟ್ ಫೋನಲ್ಲಿ ಹೇಳಿದ್ವಿ ಇವ್ರ ಹತ್ರ, ನಮ್ ಗಾಡಿ ಒಳಗಡೆ ಇದೆ ಅಂತೇಳಿ. ಈ DC ಅವರು ಇರ್ಲಿ, SP ಅವರು ಇರ್ಲಿ, ಯಾರು ಇರ್ಲಿ, ನಾವು ಬರೀ ಇಲ್ಲಿ ನಮ್ಮ ಹುಡುಗರು ಇವತ್ತಿಗೆ 5 ದಿನ ಆಯ್ತು. ಹೋಗೋದು ಸ್ಟೇಷನ್ಗೆ ಹೋಗೋದು ಬರೋದು ಒಂದ್ ಸೈಡಿಂದ ಒಂದ್ ಸೈಡಿಗೆ ಇಲ್ಲಿ 200 ಮೀಟರ್ ಅಷ್ಟೇ ಮಣ್ಣು ಹಿಡಿದಿದ್ದು ಬಂದ್ಬಿಟ್ಟಿದ್ದು. ಆದ್ರೆ ಒಂದ್ ಸೈಡಿಂದ ಒಂದ್ ಸೈಡಿಗೆ ಹೋಗ್ಲಿಕ್ಕೆ 45 ಕಿಲೋಮೀಟರ್ ಸುತ್ತಿ ಹೋಗ್ಬೇಕು. ಕೆಲವು ಟೈಮಲ್ಲಿ ಹೇಳ್ತಾರೆ ಅಂಕೋಲದಲ್ಲಿ ಮಾತಾಡ್ರಿ, ಕೆಲವು ಟೈಮಲ್ಲಿ ಹೇಳ್ತಾರೆ ಕುಮಟಾ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡ್ರಿ. ಕನ್ಫರ್ಮ್ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಇದೆ ಗಾಡಿ. ಲಾರಿ ಚಾಲಕ ಅರ್ಜುನ್ ಫ್ಯಾಮಿಲಿಯನ್ನ ಭೇಟಿಯಾಗುವಂತ ಎಲ್ಲ ಕೆಲಸ ಮಾಡಿದ್ರು. ಅವರು ನಿಮ್ಗೆ ಏನಾದ್ರು ಭೇಟಿಯಾಗಿದ್ರ? ನಾನು ಅವ್ರ ಮನೆ ಹೋಗಿ ಬಂದ. ನಮ್ ಜೊತೆಗೆ ಅವನು ಸುಮಾರು ವರ್ಷದಿಂದ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾನೆ. ಅವನ ಸಣ್ಣ ಮಗು ಇದೆ ಒಂದು. ಇವನೇ ದುಡ್ದಿ ಈ ಫ್ಯಾಮಿಲಿಗೆ ಇಷ್ಟು ದೊಡ್ಡ. ಆದ್ರೆ ನಾವು ಒರಿಜಿನಲ್ ಕೇರಳದವರು. ಏನ್ ಲೋಡ್ ಆಗಿತ್ತು ಸರ್ ಲಾರಿಯಲ್ಲಿ? ಟಿಂಬರ್ ಲೋಡ್. ಎಲ್ಲಿಂದ ಎಲ್ಲಿ ಹೋಗ್ತಾ ಇತ್ತು? ಇಲ್ಲಿ ಜೋಯಿಡಾ, ದಾಂಡೇಲಿಯಿಂದ ಕಲಿಕಟ್ಟಿಗೆ ಮರ ತಗೊಂಡು ಹೋಗ್ತಾ ಇದ್ವಿ. ಅವನ್ ಜಸ್ಟ್ ಅಲ್ಲಿ ನಿದ್ರೆ ಮಾಡಲ್ಲ ಅಂತ ಹೇಳಿದ್ದ ಅವ. ಮೇ ಬಿ ಅವನ್ ಟೈರ್ಡ್ ಆಗಿರ್ಬೋದು, ಅಲ್ಲೇ ನಿದ್ರೆ ಮಾಡಿಬಿಟ್ಟಿದ್ದಾನೆ. ಆದ್ರೆ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ನಿದ್ರೆ ಮಾಡಿದ್ದಾನೆ. ಫುಲ್ ಕ್ಲೋಸ್ ಗಾಡಿ, AC ಗಾಡಿ ತಗೊಂಡು 1 ವರ್ಷ ಆಗಿಲ್ಲ, ಹೊಸ ಗಾಡಿ. ಈಗ ಹುಡುಕುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಏನಂತ ಬಗ್ಗೆ ಏನ್ ಮಾಹಿತಿ ಇದೆಯಾ ನಿಮ್ಗೆ? ಪ್ರಯತ್ನ ಮಾಡ್ತಾ ಇದೆ, ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಆದ್ರೆ ಅದು ಪ್ರಾಪರ್ ಚಾನೆಲ್ ಅಲ್ಲಿ ಮಾಡ್ತಾ ಇಲ್ಲ. ಈಗ ನಾನು ಹೇಳ್ತೀನಿ, ನಮ್ಮ ಈಗ ಒಂದು ಪ್ರೊಫೆಷನಲ್ ಇದಂದ್ರೆ ಅಷ್ಟೇನು ಹೈಟಲ್ಲಿ ಲಾರಿ ಮೇಲೆ ಮಣ್ಣು ಬಿದ್ದಿಲ್ಲ, ಅಷ್ಟು ಹೈಟಲ್ಲಿ ಬಿದ್ದಿಲ್ಲ. ಎಕ್ಸ್ಪರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಫಸ್ಟ್ ನೀವು ಗಾಡಿಗೆ ಸ್ಪಾಟ್ ಮಾಡಬೇಕು, ಆ ಸ್ಪಾಟಿಗೆ ಆಕ್ಸಿಜನ್ ಇಳಿಸಬೇಕು, ಇದೆಲ್ಲ ಮಾಡಬೇಕು. ಇದು ಜಸ್ಟ್ 2-3 JCB ಬಂದಿದೆ, ಸ್ವಲ್ಪ ತೆಗಿತಾ ಇದ್ವಿ. ಅದೇ ಈಗ ಇಲ್ಲ ಅಂದ್ರೆ ಇಷ್ಟು ಜಲ್ದಿಯಲ್ಲಿ ಸಿಗತ್ತೆ ಅದು. ಲಾರಿಯನ್ನ ಹುಡುಕಿ ಕೊಡಿ, ಅದ್ರ ಜೊತೆಗೆ ಲಾರಿಯ ಚಾಲಕ ಅರ್ಜುನ್ ಹುಡುಕಿ ಕೊಡಿ ಎನ್ನುವಂತಹ ಬಗ್ಗೆ ಲಾರಿಯ ಮಾಲೀಕರು ಇವತ್ತು ನ್ಯೂಸ್ 18 ಜೊತೆ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಇನ್ನು ಈ ಗುಡ್ಡ ಕುಸಿದು 6 ದಿನ ಆಯ್ತು. ಶಿರೂರು ಗುಡ್ಡ ಕುಸಿತ ಪ್ರಕರಣ 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಕಾರ್ಯಾಚರಣೆ. ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತ ಮಂಕಾಳ ವೈದ್ಯ ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ.
6 ದಿನ ಆಯಿತು. 6 ದಿನ ಆದ ಬಳಿಕ ಈಗ ಮಂಕಾಳ ವೈದ್ಯ ಅವರು ಬಂದಿದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಬಂತು ಮೆಟಲ್ ಡಿಟೆಕ್ಟರ್. ಮಣ್ಣಿನಡಿ ಸಿಕ್ಕಾಕೊಂಡಿದ್ದಂಥವರಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. 6ನೇ ದಿನವೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಮಳೆಯಂತೂ ಬಿಟ್ಟು ಬಿಡದೆ ಸುರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನಿರಂತರ ಕಾರ್ಯಾಚರಣೆಯಲ್ಲಿ ಈಗಲಾದರೂ ಎಲ್ಲಿದೆ ಅನ್ನುವಂಥದ್ದು ಗೊತ್ತಾಗತ್ತಾ? ಆ ಒಂದು ಲಾರಿ ಕಾದು ನೋಡಬೇಕಾಗಿದೆ. ಟಿಂಬರ್ ಲಾರಿ ಇಲ್ಲಿ ಅಂದರೆ ಅಲ್ಲಿ JCB ಮುಖಾಂತರ ಕಾರ್ಯಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಡ್ಡಿ ಎದುರಾಗಿದೆ ಅಂತ. ಬಿಕಾಸ್ ಮಳೆ ನಿರಂತರವಾಗಿ ಬರ್ತಾ ಬರ್ತಾ ಮತ್ತೆ ಮತ್ತೆ ಪದೇ ಪದೇ ಅಲ್ಲಿ ಗುಡ್ಡ ಜಾರ್ತಾನೇ ಇದೆ, ಗುಡ್ಡ ಕುಸಿತನೇ ಇದೆ. ಸೊ ಹೀಗಾಗಿ ಇದು ಕೂಡ ಒಂದು ರೀತಿಯಾಗಿ ತೊಂದರೆಯಾಗಿ ಪರಿಣಮಿಸಿದೆ. ಮಂಕಾಳ ವೈದ್ಯ ಅವರು, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಹೋಗಿದ್ರು. ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರು ಜನಕ್ಕೆ ಗುಡ್ ನ್ಯೂಸ್, ಮಂಡ್ಯದ ಜನರಿಗೂ ಕೂಡ ಗುಡ್ ನ್ಯೂಸ್. ಯಾಕೆಂದ್ರೆ KRS ಭರ್ತಿಗೆ 5 ಅಡಿಯಷ್ಟೇ ಮಾತ್ರ ಇನ್ನ ಬಾಕಿ ಉಳಿದಿರುವಂಥದ್ದು. KRS ನೀರು ಡೆಡ್ ಸ್ಟೋರೇಜಿಗೆ ತಲುಪಿತ್ತು. ಇನ್ನೇನು ಇನ್ನೊಂದು 4-5 TMC ಮಾತ್ರ ಮೇಲ್ಗಡೆ ಇದ್ದಿದ್ದಂಥದ್ದು ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ. ಅದು ಬೆಂಗಳೂರಿಗಂತೂ ನೀರಿಗೆ ಹಾಹಾಕಾರದ ಪರಿಸ್ಥಿತಿಯನ್ನ ತಂದಿಟ್ಟಿತ್ತು. ಸದ್ಯ ವರ್ಣನ ಕೃಪೆ, ರಾಜ್ಯದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ KRS ಇನ್ನೇನಿನ್ನೊಂದು 2-3 ದಿನದಲ್ಲಿ ತುಂಬಿಡುತ್ತೆ. 119 ಅಡಿಗೇರಿರುವಂಥದ್ದು KRS ಅಣೆಕಟ್ಟೆಯ ಮಟ್ಟ. 124 ಅಡಿ ಇರುವಂಥದ್ದು ಟೋಟಲಿ. ಅಡಿ ಅನ್ನೋದಕ್ಕಿಂತ ಟೋಟಲಿ TMC ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಹತ್ತಿರ 50 TMC ಇರುತ್ತೆ. 49 ಪಾಯಿಂಟ್ ಸಮಥಿಂಗ್. ಸೊ ನಾವು ಒಟ್ಟು ಮಾಡಿ ನೋಡೋದಾದ್ರೆ 50 TMC ಇಡಿಸುವಂಥದ್ದು. ಈಗ ಎಷ್ಟು TMC ನೀರಿದೆ ಅನ್ನುವಂಥದ್ದನ್ನ ಕೂಡ ನೋಡೋದಾದ್ರೆ ಹತ್ತಿರ 42ರಿಂದ 43 TMC ನೀರು ಕೂಡ ಇರುವಂಥದ್ದು. ಒಂದೇ ರಾತ್ರಿಯಲ್ಲಿ 3 ಅಡಿ ನೀರು ಶೇಖರಣೆ ಆಗಿದೆ. ಡ್ಯಾಮ್ನಿಂದ ಈಗ 4000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿರುವಂಥದ್ದು. ಕಳೆದ ಬೇಸಿಗೆಯಲ್ಲಿ ನೀರಿನ ಅಭಾವ ಉಂಟಾಗಿತ್ತು. ಅದರಂತೆಯೇ ಈ ಬೇಸಿಗೆಗೆ ಆಗಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆ ನೀರನ್ನು ಇನ್ನು 1 ತಿಂಗಳು ಮಳೆ ಬರದೇ ಹೋಗಿದ್ರು ಕೂಡ ಬಾಯಿ ಬಡ್ಕೊಬೇಕಾಗಿತ್ತು ಇಲ್ಲಿ ನಾವು. ಆದರೆ ಸದ್ಯ ಮಳೆ ಬಂದಿದೆ. ಸೊ ಕುಡಿಲಿಕ್ಕೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಡ್ಯಾಮ್ ಭರ್ತಿ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರ. ಇನ್ನು KRS ಡ್ಯಾಮ್ಗೆ ಹತ್ತಿರ 50,000ಕ್ಕೂ ಹೆಚ್ಚಿನ ಕ್ಯೂಸೆಕ್ ನೀರು ಒಳಹರಿವು ಇರ್ತಾ ಇರುವಂಥದ್ದು. ಹತ್ತಿರ ಒಂದು 4 TMC ಎವ್ರಿಡೇ ಈಗ ಬರ್ತಾ ಇದೆ. ಇಲ್ಲಿ ಮಡಿಕೇರಿ ಭಾಗದಲ್ಲಿ, ಚಿಕ್ಕಮಗಳೂರು, ಹಾಸನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೋಡ್ಕೊಂಬರೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ KRS ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ನಾನಿವತ್ತು KRS ಡ್ಯಾಮ್ನ ಬಳಿ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ದೃಶ್ಯದಲ್ಲಿ ಕಾಣ್ತಾ ಇದೆ, ಸಮುದ್ರದ ಅಲೆ ರೀತಿ ಡ್ಯಾಮ್ಗೆ ನೀರು ಬಂದು ಅಪ್ಪಳಿಸ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಸುಮಾರು ಇವತ್ತು 51,000 ಕ್ಯೂಸೆಕ್ನಷ್ಟು ಒಳಹರಿವಿನ ಪ್ರಮಾಣ ಇರುವಂಥದ್ದು. ಅಂದರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 90 ಅಡಿ ಡ್ಯಾಮ್ನ ಮಟ್ಟ ಇತ್ತು. ಡ್ಯಾಮ್ನ ಗರಿಷ್ಠ ಮಟ್ಟ ಇರುವಂಥದ್ದು 124.80 ಅಡಿಗಳು. ಇವತ್ತಿನ ನೀರಿನ ಮಟ್ಟ ನೋಡದೆ ಆದರೆ 119 ಅಡಿಗಳು ಈಗ ಡ್ಯಾಮ್ನಲ್ಲಿ ನೀರು ಶೇಖರಣೆ ಆಗಿರುವಂಥದ್ದು. ಇನ್ನು ಕೆಲವೇ ಅಂದರೆ 5 ಅಡಿಗಳಷ್ಟೇ ಡ್ಯಾಮ್ ಭರ್ತಿಯಾಗಲಿಕ್ಕೆ, ಸಂಪೂರ್ಣ ಭರ್ತಿಯಾಗಲಿಕ್ಕೆ 5 ಅಡಿಗಳಷ್ಟೇ ಬಾಕಿ ಇರುವಂಥದ್ದು. ಹೀಗಾಗಿ ಬಹುತೇಕ ಇನ್ನು 3-4 ದಿನಗಳಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ ಅನ್ನುವಂಥ ಸಂತಸ ಇಲ್ಲಿನ ರೈತರಲ್ಲಿ ಮೂಡ್ತಾ ಇರುವಂಥದ್ದು. ಇಷ್ಟೊತ್ತು ಡ್ಯಾಮ್ನ ಒಳಹರಿವಿನ ಪ್ರಮಾಣವನ್ನು ನಾನು ದೃಶ್ಯವನ್ನು ನಿಮಗೆ ತೋರಿಸ್ದೆ. ಹಾಗೆ ಡ್ಯಾಮ್ನ ಹೊರಹರಿವಿನ ದೃಶ್ಯವನ್ನು ಕೂಡ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು KRS ಡ್ಯಾಮ್ನಿಂದ ಹೊರಗೆ ಹೋಗ್ತಾ ಇರುವಂತಹ ನೀರು. ಅಂದರೆ ಕಾವೇರಿ ತಾಯಿ ಆಲ್ನೊರೆಯಂತೆ ದುಮ್ಮಿಕ್ಕಿ ಹರಿಯುತ್ತಿರುವಂಥ ರೌದ್ರ ರಮಣೀಯ ದೃಶ್ಯವನ್ನು ನೀವೀಗ ಗಮನಿಸ್ಬೋದು. ಯಾವ ರೀತಿ KRS ಜಲಾಶಯದಿಂದ ಕಾವೇರಿ ನದಿಗೆ ನೀರು ಹರಿತಾ ಇರುವಂಥದ್ದು. ಸಾಕಷ್ಟು +80 ಗೇಟ್ ಏನಿದೆ, +80 ಗೇಟಿನ 10 ಗೇಟ್ಗಳ ಮೂಲಕ ಸುಮಾರು 15,000 ಕ್ಯೂಸೆಕ್ ನೀರು ಕಾವೇರಿ ನದಿಗೆ ಹರಿತಾ ಇರುವಂಥದ್ದು. ಅಂದರೆ ಬೆಳಗ್ಗೆ 10,000 ಕ್ಯೂಸೆಕ್ನಷ್ಟು ನೀರು ಕಾವೇರಿ ನದಿಗೆ ಹರಿತಾ ಇತ್ತು. ಈಗ ಅದರ ಪ್ರಮಾಣವನ್ನು ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಇರುವಂಥದ್ದು. ಈಗ 15,000 ಕ್ಯೂಸೆಕ್ನಷ್ಟು ನೀರು ಕಾವೇರಿ ನದಿಗೆ ಹರಿತಾ ಇರುವಂಥದ್ದು. ಕಾವೇರಿ ನೀರಾವರಿ ನಿಗಮ ಡ್ಯಾಮ್ನ ಹಿತದೃಷ್ಟಿಯಿಂದ ಅಂದರೆ ಸುಮಾರು 51,000 ಕ್ಯೂಸೆಕ್ನಷ್ಟು ಏನು ಒಳಹರಿವು ಬರ್ತಾ ಇದೆ. ಹೀಗಾಗಿ ಡ್ಯಾಮ್ನ ಹಿತದೃಷ್ಟಿಯಿಂದ
ಕಾವೇರಿ ನದಿಗೆ ಸುಮಾರು 15,000 ಕ್ಯೂಸೆಕ್ನಷ್ಟು ನೀರನ್ನು ಹರಿಸ್ತಾ ಇರುವಂಥದ್ದು. ಹೀಗಾಗಿ ಏನು KRS ಜಲಾಶಯದ ಏನು ಹೊರ ಹೋಗುವಂಥ ನೀರಿನ ದೃಶ್ಯ ಏನಿದೆ ಇದು ಹಾಲ್ನೊರೆಯಂತೆ ದುಮ್ಮಿಕ್ಕಿ ಹರಿತಾ ಇರುವಂಥದ್ದು. ಒಂದು ಕಡೆ KRS ಡ್ಯಾಮ್ ಭರ್ತಿ ಆಗ್ತಾ ಇದೆ ಅನ್ನುವಂಥ ಸಂತಸ ಇದ್ದರೆ, ಮತ್ತೊಂದು ಕಡೆ ಪ್ರವಾಹದ ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು. KRSನಿಂದ ಸುನೀಲ್ ಗೌಡ, ನ್ಯೂಸ್ 18. ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ರಸ್ತೆಗಳೇ ಬಂದಾಗಿದ್ದಾವೆ. ಶಿರಾಡಿ ಸಂಪಾಜೆ ಮಾರ್ಗ ಬಂದಾಗಿರುವಂಥದ್ದು. ಚಾರ್ಮಾಡಿ ಘಾಟಿಯಲ್ಲಿ ವಾಹನ ದಟ್ಟಣೆ ಆಗಿರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಮೊನ್ನೆ ಅಷ್ಟೇ ಶಿರಾಡಿ ಘಾಟನ್ನ ಬಂದ್ ಮಾಡಲಾಗಿದೆ. ಬಿಕಾಸ್ ಅಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತ ಕಾರಣಕ್ಕೋಸ್ಕರ ಗುಡ್ಡ ಕುಸಿತಾ ಇದೆ. ಕೆಲವೊಂದು ಕಡೆ ತಡೆಗೋಡೆನೂ ಕೂಡ ಕುಸಿದಿರುವಂಥದ್ದು. ಸೊ ಮತ್ತಷ್ಟು ಅಲ್ಲಿ ಹಾನಿ ಉಂಟಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ, ಏನಾದರೂ ಸುಮ್ಮನೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಬಂದ್ ಮಾಡಲಾಗಿದೆ. ಹಾಗೆ ಸಂಪಾಜೆ ಮಾರ್ಗ ಕೂಡ ಬಂದಾಗಿದೆ. ಸೊ ಕಂಪ್ಲೀಟ್ಲಿ ಆ ಎಲ್ಲ ವಾಹನಗಳು ಡೈವರ್ಟ್ ಆಗಿ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಆಗ್ತಾ ಇದೆ. ಸೊ ಹೀಗಾಗಿ ವಾಹನ ಸಂಚಾರದ ದಟ್ಟಣೆ ಅಲ್ಲಿ ಇರುವಂಥದ್ದು. ಬೆಂಗಳೂರು ಮಂಗಳೂರು ಹೈವೇಯಲ್ಲಿ ಜಾಮ್ ಆಗೋಗಿದೆ. ಘಾಟ್ ರಸ್ತೆಯನ್ನ ವೀಕ್ಷಿಸಿರುವಂಥದ್ದು DC ಮೀನಾ ನಾಗರಾಜ್ ಅವರು, ಚಿಕ್ಕಮಗಳೂರಿನ DC ಅವರು ಮೀನಾ ನಾಗರಾಜ್ ಅವರು. ಅವ್ರನ್ನು ಚೆಕ್ ಮಾಡ್ತಾ ಇದ್ದಾರೆ. ತಡೆಗೋಡೆ ರಸ್ತೆ ಬಿರುಕು ಬಿಟ್ಟ ಸ್ಥಳವನ್ನ ಪರಿಶೀಲನೆ ಮಾಡಲಾಗಿರುವಂಥದ್ದು. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇವಾಗ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಚಾರ್ಮಾಡಿ ಘಾಟಲ್ಲಿ. ಮೊದಲೇ ಚಾರ್ಮಾಡಿ ಘಾಟ್ ಸ್ವಲ್ಪ ಚಿಕ್ಕದು ಬೇರೆ, ಅಂಥದ್ರಲ್ಲಿ ಈಗ ಎಲ್ಲ ವಾಹನಗಳು ಅಲ್ಲೇ ಓಡಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಇನ್ನು ಅಲ್ಲೂ ಆತಂಕ ಮನೆ ಮಾಡಿದೆ. ಈಗ ರೋಡ್ಗಳು ಕ್ಲೋಸ್ ಆಗೋಗಿದೆ. ಲೈಫ್ ರೋಡ್ ಸಂಪಾಜೆ ಕಡೆ ಶಿರಾಡಿನೂ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಎಸೆನ್ಷಿಯಲ್ ವೆಹಿಕಲ್ಸು ಸ್ವಲ್ಪ ಹೆಚ್ಚಾಗಿ ಈಗ ಮೂವ್ ಆಗ್ತದೆ. ಸೊ ಏನು ಕ್ಯಾರಿಂಗ್ ಕೆಪಾಸಿಟಿ ನಮ್ಮ ರೋಡ್ದಿತ್ತು ಈಗ ಸ್ವಲ್ಪ ಮಂಗಳೂರು ಕಡೆಯಿಂದ ಈ ಕಡೆ ಡೈವರ್ಟ್ ಆಗ್ತಿರೋ ಹಿನ್ನೆಲೆಯಲ್ಲಿ ನಾವು ಅದನ್ನು ಈಗ ಸ್ಟಾಪ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಯಾವ ರೀತಿ ರೆಕ್ಟಿಫಿಕೇಷನ್ಸ್ ಮಾಡಿ ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಸ್ಮೂತ್ ಟ್ರಾಫಿಕ್ ಫ್ಲೋ ಆಗಬೇಕು. ಒಂದು 2-3 ಕಡೆ ಚೋಕಿಂಗ್ ಪಾಯಿಂಟ್ಸ್ ಆಗ್ತದೆ, ಯಾಕಂದರೆ 2 ವೆಹಿಕಲ್ ಹೋಗ್ಲಿಕ್ಕಾಗಲ್ಲ. ಅದನ್ನು ನಾವು ಒಂದು ಮಂಗಳೂರು DC, ಹಾಸನ್, ಕೊಡಗು ಅವ್ರ ಜೊತೆ ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ವಲ್ಪ ಸ್ಲೋ ಮೂವ್ಮೆಂಟಲ್ಲಿ ವೆಹಿಕಲ್ಸು ಎಸೆನ್ಷಿಯಲ್ ಕಮಾಡಿಟೀಸು ಈ ಮಂಗಳೂರು ಕಡೆಯಿಂದ ನಾವು ನೋಡ್ಕೊಂಡು ಬಿಡಬೇಕಾಗ್ತದೆ. ನದಿಗೆ ಜಾರಿ ಬಿದ್ದಂತ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಕೃಷ್ಣಾ ನದಿಗೆ ಜಾರಿ ಬಿದ್ದವನನ್ನ ರಕ್ಷಣೆ ಮಾಡಲಾಗಿರುವಂಥದ್ದು. ದಡದಲ್ಲಿ ಕಾಲು ತೊಳಿಲಿಕ್ಕೆ ಹೋಗಿದ್ದಂತ ವ್ಯಕ್ತಿ ಈ ಸಂದರ್ಭದಲ್ಲಿ ಜಾರ್ ಬಿದ್ದುಬಿಟ್ಟಿದ್ದ. ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ನದಿ ದಡದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಪಾಚಿ ಎಲ್ಲ ಕಟ್ಟಿರುತ್ತೆ, ಸ್ವಲ್ಪ ಜಾರ್ತಾ ಇರುತ್ತೆ. ನೋಡ್ಕೊಂಡು ಹೋಗ್ಬೇಕಪ್ಪ, ಈ ವ್ಯಕ್ತಿ ಹೋಗಿದ್ದಾನೆ ಕಾಲು ತೊಳ್ಕೊಳ್ಳೋಣ ಅಂತ ಹೋಗಿದ್ದಾನೆ, ಬಟ್ ಸಡನ್ ಆಗಿ ಅಲ್ಲಿ ಜಾರಿ ಬಿದ್ದುಬಿಟ್ಟಿರುವಂಥದ್ದು. ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರದ ತಿಂತಣಿ ಗ್ರಾಮ, ಸುರಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಕಾಸಿಂ ಸಾಬ್ ನದಿಗೆ ಕಾಲು ಜಾರಿ ಬಿದ್ದಂಥ ವ್ಯಕ್ತಿ. ಅಂಬಿಗರಿಂದ ಕಾಸಿಂ ಸಾಬ್ನನ್ನ ರಕ್ಷಣೆ ಮಾಡಲಾಗಿದೆ. ಅಂಬಿಗರ ಸಾಹಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಏನು ಅಂಬಿಗರಿದ್ರಲ್ಲ ಅವ್ರ ರಕ್ಷಣೆ ಮಾಡಿದ್ದಾರೆ. ಕಾಲು ಜಾರಿ ಬಿದ್ದಂಥ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದ ಅಂತ ಕಾಣಿಸುತ್ತೆ. ನಿಮ್ಗೆ ತೋರಿಸ್ತಾ ಇದ್ವಿ ದೋಣಿಗಳಲ್ಲಿ ಯಾವ ರೀತಿಯಾಗಿ ರಕ್ಷಣೆ ಮಾಡಲಾಯಿತು ನಂತರ ಅನ್ನುವಂಥದ್ದನ್ನ. ಆ ವ್ಯಕ್ತಿ ಕಾಲು ಜಾರಿ ಬಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ರಭಸವಾಗಿ ನೀರು ಕೂಡ ಫ್ಲೋ ಆಗ್ತಾ ಇತ್ತು. ಫ್ಲೋ ಆಗ್ತಾ ಇದ್ದಂಥ ನೀರಿನ ಜೊತೆನೇ ಆತ ಕೊಚ್ಕೊಂಡು ಹೋಗ್ತಾ ಇದ್ದ ಅಂತ ಕಾಣಿಸುತ್ತೆ. ಅಲ್ಲೇ ಇದ್ದಂಥ ಅಂಬಿಗರು ಆತ ಬೀಳ್ತಿದ್ದದನ್ನ ಗಮನಿಸಿದ ಬಳಿಕ ಸೀದಾ ಹೋಗಿ ರಕ್ಷಣೆಯನ್ನ ಮಾಡಿದ್ದಾರೆ. ಅವರು ಕೂಡ ಸಾಹಸ ಮಾಡಿದ್ದಾರೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಆಗಿದೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ವರ್ಣನ ಆರ್ಭಟ. ಕೃಷ್ಣಾ ನದಿ ಕಂಪ್ಲೀಟ್ ಆಗಿ ಭರ್ತಿ ಆಗ್ಬಿಟ್ಟಿದೆ. ತೀರದ ಗ್ರಾಮಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು. ಗಡ್ಡಿ ಗೂಳಿ ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿದೆ. ಧಾರಾಕಾರವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿ ಭರ್ತಿಯಾದಾಗ ಅಲ್ಲಿ ತೀರದ ಗ್ರಾಮಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗುತ್ತೆ. ಇನ್ನು ಈ ರೀತಿಯಾಗಿ ಕೃಷ್ಣಾ ನದಿ ಭರ್ತಿಯಾಗಿ ಹರಿಬೇಕಾದ್ರೆ ಅಲ್ಲಿ ಬಸವೇಶ್ವರ ದೇಗುಲ ಇದೆಯಲ್ಲ ಕಂಪ್ಲೀಟ್ ಆಗಿ ಮುಳುಗಡೆ ಆಗ್ಬಿಡುತ್ತೆ. ಸೊ ಹೀಗಾಗಿ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಹೂವಿನ ಹೆಡಗಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಅದು ನದಿ ಪಾತ್ರದ ಗ್ರಾಮಗಳ ಜನರಿಗೆ ಎಚ್ಚರಿಕೆಯಿಂದ ಇರುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ದೇವರಿಗೆ ಪೂಜೆ ಮಾಡಲಿಕ್ಕೆ ಆಗದಷ್ಟು ನೀರು ತುಂಬಿಕೊಂಡಿದೆ. ಅದಕ್ಕೆ ಜಲ ದಿಗ್ಬಂಧನ ಅಂತ ನಾವು ಹೇಳಿದ್ದು. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಕೃಷ್ಣಾ ನದಿ ನೀರು ಕೂಡ ಅಷ್ಟೇ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಕಾರಣಕ್ಕೆ 8:30 ಆದ 8:30 ಆದ್ಮಾಗ ಭಕ್ತರಾರ್ರಿ ಇದಕ್ಕೆ ಗುಡಿಗೆ ಎಲ್ಲ ಜನ ಬರೋರು ಮತ್ತು ಇದು ಜಾತ್ರೆ ಜಾಳನಿವಾಸ 9 ಜನಕ್ಕೆ ಆದ್ರಿ. ಈಗ ಅರ್ಧ ಗುಡಿ ಆಗ್ಯದ್ರಿ ಏನ್ರಿ
ಇನ್ನು ಅರ್ಧಕ್ಕೆ ಶಿಖರ ಮೇಲೆ ಅರ್ಧ ಗುಡಿ ನಿಂತದ ನೋಡ್ರಿ. ಗಟ್ಟೆಗುಳಿ ಬಸವಣ್ಣ ದೇವಸ್ಥಾನ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರ ಹಾಗೂ ಮೇಲ್ದಂಡೆ ಪ್ರದೇಶಗಳಲ್ಲಿ ಉತ್ತಮವಾದಂತಹ ಮಳೆಯಾಗ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ರಾಯಚೂರು ಜಿಲ್ಲೆಯ ಬಹುತೇಕ ನದಿ ಪಾತ್ರದ ಗ್ರಾಮಗಳು, ರಾಯಚೂರು ತಾಲೂಕು, ದೇವದುರ್ಗ ತಾಲೂಕು ಮತ್ತು ಲಿಂಗಸಗೂರಿನ ತಾಲೂಕಿನ ಬಹುತೇಕ ನದಿ ಪಾತ್ರದ ಗ್ರಾಮಗಳಲ್ಲಿ ಇದೀಗ ಪ್ರವಾಹದ ಭೀತಿ ಮನೆ ಮಾಡಿದೆ. ಅನೇಕ ದೇವಸ್ಥಾನಗಳು ಕೂಡ ಈಗ ಜಿಲ್ಲೆಯಲ್ಲಿ ಜಲಾವೃತವಾಗಿವೆ. ನಿಮಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕೃಷ್ಣಾ ನದಿ ಇವತ್ತು ಉಕ್ಕಿ ಹರಿತಾ ಇದೆ ಎನ್ನುವಂಥದ್ದನ್ನು. ನಾರಾಯಣಪುರ ಜಲಾಶಯದಿಂದ 68,920 ಕ್ಯೂಸೆಕ್ಸ್ ನೀರನ್ನು ಇವತ್ತು ನದಿಗೆ ಹರಿಬಿಡಲಾದ ಕಾರಣ ನದಿ ಈ ರೀತಿಯಾಗಿ ಉಕ್ಕಿ ಹರಿತಾ ಇದೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಿ, ಇದು ಕೃಷ್ಣಾ ನದಿ ತೀರದ ಹೂವಿನ ಹೆಡಿಗೆ ಗ್ರಾಮ. ಈ ಹೂವಿನ ಹೆಡಿಗೆ ಗ್ರಾಮದ ಸೇತುವೆಯ ಪಕ್ಕದಲ್ಲಿರ್ತಕ್ಕಂಥ ಗಡ್ಡಿಗೂಳಿ ಬಸವೇಶ್ವರ ಎನ್ನುವಂತಹ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಈ ದೇವಸ್ಥಾನ ಅಕ್ಷರಶಃ ಭಾಗಶಃ ಮುಳುಗಡೆಯಾಗಿದೆ ಎನ್ನುವಂತಹ ದೃಶ್ಯವನ್ನು. ನಾರಾಯಣಪುರ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದರಿಂದ ಈಗಾಗಲೇ 22 ಕ್ರಸ್ಟ್ ಗೇಟ್ಗಳ ಮೂಲಕ 68,920 ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಸಲಾಗಿದೆ. ಜಲಾಶಯಕ್ಕೆ 70,000 ಕ್ಯೂಸೆಕ್ ಒಳಹರಿವು ಇದ್ದು ಸದ್ಯ 31.01 TMC ನೀರು ಜಲಾಶಯದಲ್ಲಿ ಸಂಗ್ರಹವಾಗಿದೆ. ಹಾಗಾಗಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬಹುತೇಕ ನದಿ ತೀರದ ಗ್ರಾಮಗಳ ರೈತರು ಅಳವಡಿಸಿರ್ತಕ್ಕಂಥ ಪಂಪ್ಸೆಟ್ಗಳಾಗಿರಲಿ, ಪೈಪ್ಗಳಾಗಿರಲಿ, ಅವು ಕೂಡ ಎಲ್ಲ ಮುಳುಗಡೆಯಾಗಿದ್ದಾವೆ. ಇನ್ನು ಕೆಲ ರೈತರ ಜಮೀನುಗಳಿಗೂ ಕೂಡ ನೀರು ಬಂದಿದ್ದು ಇನ್ನು 31,000 ಕ್ಯೂಸೆಕ್ಸ್ ನೀರನ್ನು ಹರಿಸಿದರೆ ಸಂಪೂರ್ಣವಾಗಿ ಜಮೀನುಗಳು ಕೂಡ ಜಲಾವೃತವಾಗ್ತವೆ. ಇನ್ನೇನು ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಿ ಸೇತುವೆ, ಇದು ರಾಯಚೂರು ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸತಕ್ಕಂತಹ ಹೂವಿನ ಹೆಡಿಗೆ ಸೇತುವೆ. ಈ ಸೇತುವೆಯು ಕೂಡ ಮುಳುಗಡೆಯ ಭೀತಿಯಲ್ಲಿದೆ. ಈ ಏನು 68,920 ಕ್ಯೂಸೆಕ್ಸ್ ನೀರನ್ನು ಏನು ಬಿಟ್ಟಿದ್ದಾರೆ, ಇಷ್ಟೇ ಪ್ರಮಾಣದ ನೀರನ್ನು ಹರಿಸಿದರೆ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಹಾಗಾಗಿ ರಾಯಚೂರು ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸತಕ್ಕಂಥ ಈ ಸೇತುವೆ ಏನಿದೆ ಇದು ಕೂಡ ಇದರ ಸಂಪರ್ಕ ಕೂಡ ಕಡಿತವಾಗ್ತದೆ. ಈಗಾಗಲೇ ಈ ನದಿ ತೀರದ ಹಿಂಭಾಗದಲ್ಲಿರ್ತಕ್ಕಂತಹ ವೀರಗೋಟದ ಮೌಲಲಿಂಗೇಶ್ವರ, ಅಂಜಳದ ಬಸವೇಶ್ವರ, ಕೊಪ್ಪರದ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಅರಶಿಣಗಿಯ ಅಣಿಮಲ್ಲೇಶ್ವರ, ಗೂಗಲ್ನ ಅಲ್ಲಮಪ್ರಭು ದೇವಸ್ಥಾನಗಳವರೆಗೆ ಆಗಲೇ ನೀರು ಬಂದಿದೆ. ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದರೆ ಈ ನೀರು ದೇವಸ್ಥಾನವನ್ನು ಕೂಡ ಸುತ್ತುವರಿತದೆ. ಈಗಾಗಲೇ ಜಲಾಶಯದಲ್ಲಿಯೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ಕ್ಷಣದಲ್ಲಾದರೂ ಕೂಡ ಹೆಚ್ಚುವರಿ ನೀರನ್ನು ನದಿಗೆ ಬಿಡತಕ್ಕಂಥ ಪ್ರಸಂಗ ಬರಬಹುದು. ಹೀಗಾಗಿ ನದಿ ಪಾತ್ರದ ಗ್ರಾಮಗಳಲ್ಲಿ ತೀವ್ರತರವಾದ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ ಕೆ ಸತೀಶ್ ಅವರು ಈಗಾಗಲೇ ಆದೇಶ ಹೊರಡಿಸಿದ್ದು ಜನರು ಯಾವುದೇ ಕಾರಣಕ್ಕೂ ನದಿಗೆ ಇಳಿಯಬಾರದು ಅನ್ನುವಂಥ ಡಂಗೂರವನ್ನು ಕೂಡ ಸಾರಿದ್ದಾರೆ. ನದಿಗೆ ಹೆಚ್ಚಿನ ನೀರು ಬರುವ ಮುನ್ಸೂಚನೆ ಇರುವುದರಿಂದ ಪ್ರವಾಹವನ್ನು ಎದುರಿಸೋದಕ್ಕೆ ಅಧಿಕಾರಿಗಳು ಕೂಡ ಸಜ್ಜಾಗಿ ಎನ್ನುವಂತಹ ಆದೇಶವನ್ನು ಕೊಡಲಾಗಿದೆ. ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿರೋದಕ್ಕೆ PDOಗಳಿಗೆ ಮತ್ತು RIಗಳಿಗೆ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಮಾಡಿದ್ದಾರೆ. ಹೆಚ್ಚಿನ ಒಂದು ಭದ್ರತೆಗಾಗಿ ಆಯಾ ಸ್ಥಳಗಳಲ್ಲಿ ನದಿ ತೀರದ ಪಾತ್ರಗಳಲ್ಲಿ ಅಗತ್ಯ ಬಿದ್ದರೆ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸುವುದಕ್ಕೆ ಇವತ್ತು ಸೂಚನೆಯನ್ನು ನೀಡಲಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ರಾಜ್ಯದಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ಜಲಾಶಯಗಳಿಗೂ ಕೂಡ ನೀರು ಹರಿದು ಬರ್ತಾ ಇದೆ. ಒಳ ಹರಿವಿನ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಹಾಗೆ ಕಬಿನಿ ಜಲಾಶಯದಲ್ಲೂ ಕೂಡ ಅಷ್ಟೇ. ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರನ್ನ ರಿಲೀಸ್ ಮಾಡಲಾಗಿದೆ. ನಂಜನಗೂಡು ದೇವಾಲಯಕ್ಕೆ ಜಲ ದಿಗ್ಬಂಧನವಾಗಿರುವಂಥದ್ದು. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಸ್ತೆಯ ಮೇಲೆ ನೀರು ಹರಿತಾ ಇದೆ. ಈ ದೃಶ್ಯ ಸ್ಥಳೀಯರ ಡ್ರೋನ್ ಕ್ಯಾಮರಾದಲ್ಲೂ ಕೂಡ ಸೆರೆಯಾಗಿದೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಲ್ಲಿ ಕಬಿನಿಯಿಂದ ನೀರನ್ನು ಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಕಬಿನಿ ಜಲಾಶಯ ಆಲ್ಮೋಸ್ಟ್ ಭರ್ತಿ ಆಗಿದೆ. ಸೊ ಒಳ ಹರಿವಿನ ಪ್ರಮಾಣ ಎಷ್ಟಿದೆ ಅಷ್ಟರ ಮಟ್ಟಿಗೆನೆ ಹೊರ ಹರಿವಿನ ಪ್ರಮಾಣವನ್ನು ಕೂಡ ಸೇರಿಸಲಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಇನ್ನು ಈ ಸಂದರ್ಭದಲ್ಲಿ ಮಳೆ ಮಾಡಿರುವಂಥ ಅವಾಂತರಗಳು ಒಂದೆರಡಲ್ಲ, ತುಂಬಾ ಜನ ಪರಿತಪಿಸ್ತಾ ಇದ್ದಾರೆ, ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂಥದ್ದು. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಇನ್ಡೆಪ್ತ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನನ್ನ ಕಲಿಗಾಗಿರುವಂತ ಶರ್ಮಿತಾ ಶೆಟ್ಟಿ. ಓ ಟು ಯು ಶರ್ಮಿತಾ. ಥ್ಯಾಂಕ್ ಯು ಪೃಥ್ವಿ. ಕುಸಿತಾ ಇದೆ ಬೆಟ್ಟಗಳು, ಜಾರ್ತಾ ಇವೆ ಬಂಡೆಗಳು, ಗರ್ಭಿಣಿಗೆ ಸೂರಿಲ್ಲ, ಆಸ್ಪತ್ರೆಗೆ ದಾರಿ ಇಲ್ಲ. ಒಂದೆರಡಲ್ಲ, ಜನರ ಕಷ್ಟ ನಷ್ಟ
ಇದು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಕಣ್ಣೀರ ಕಥೆಗಳು. ಹಂಗೆ ಹುಟ್ಟು ಬಟ್ಟೆಲಿ ಬಂದಿದ್ದಾರೆ, ಏನೂ ತರಲಿಲ್ಲ. ಗ್ಯಾಸು ಇಲ್ಲ, ಹಚ್ಚುಕಿಲ್ಲ, ಬೆಂಕಿನೂ ಒಟ್ಟುಕಿಲ್ಲ. ಕರಾವಳಿ ಹಾಗೇನೆ ಮಲೆನಾಡು ಭಾಗದಲ್ಲಿ ಮಳೆಯೋ ಮಳೆ ಇದೆ. ನದಿಗಳ ನೀರಿನ ಮಟ್ಟ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಜನರಿಗೆ ಇದರಿಂದ ಟೆನ್ಷನ್ ಆಗಿದೆ. ಇನ್ನೊಂದು ಕಡೆ ಬೆಟ್ಟ ಗುಡ್ಡ ಮರಗಳು ಕುಸಿಯುವಂತ ಭೀತಿ ಇದೆ. ಆಯಾ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಕೂಡ ಮಳೆ ಒಂದಿಷ್ಟು ಕಡೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಮತ್ತೆ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಿದ್ದಕ್ಕೆ ಜನರಲ್ಲಿ ಸಹಜವಾಗಿ ಒಂದು ಟೆನ್ಷನ್ ಇದೆ. ಬೆಟ್ಟ ಗುಡ್ಡ ಮರಗಳು ಕುಸಿಯುವಂತ ಭೀತಿ ಇದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪರಿಣಾಮ ಮನೆಗಳಿಗೆ ನೀರು ನುಗ್ತಾ ಇದೆ. ನದಿ ನೀರು 100 ಎಕರೆ ಜಮೀನು ತೋಟ ಜಲಾವೃತ ಆಗಿದೆ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆಗಳಿದೆ. ಆ ಕಥೆಗಳು ಏನು ಅಂತ ನ್ಯೂಸ್ 18 ನಲ್ಲಿ ನಾವು ತೋರಿಸ್ತೀವಿ. ಕೆಲವು ಕಡೆ ಅಂತೂ ಪ್ರತಿ ವರ್ಷ ಮಳೆ ಬಂದಾಗ ಇದೇ ಸಂದರ್ಭಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಕರಾವಳಿ ಭಾಗ, ಮತ್ತೊಂದ್ ಕಡೆ ಮಲೆನಾಡು ಭಾಗ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಅಂತ ನೋಡಿದೀವಿ. ಉತ್ತರ ಕನ್ನಡದಲ್ಲಂತೂ ಈ ಬಾರಿ ಆ ಗುಡ್ಡ ಕುಸಿತ ಆದಂತ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸಿದೆ. ಇನ್ನು ಉಡುಪಿ, ದಕ್ಷಿಣ ಕನ್ನಡದಲ್ಲೂ ಹಲವಾರು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ನಿರಾಶ್ರಿತರನ್ನ ಸುರಕ್ಷಿತ ಸ್ಥಳಕ್ಕೆ, ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೂ ಕೂಡ ಮಳೆಯ ಆರ್ಭಟ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರೋದ್ರಿಂದ ಆಯಾ ಜಿಲ್ಲಾಡಳಿತ ಈಗ ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ. ಇನ್ನು ಕರಾವಳಿ ಭಾಗದಲ್ಲಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಾರವಾರದ ಶಿರೂರಿನಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಗಂಗಾವಳಿ ನದಿ ಪ್ರವಾಹ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿರೂರು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈಗ ಅಲ್ಲಲ್ಲಿ ಕಾಳಜಿ ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ, ಗಂಜಿ ಕೇಂದ್ರಗಳನ್ನ ಓಪನ್ ಮಾಡಲಾಗಿದೆ. ಕಾರವಾರದ ಶಿರೂರಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮೊನ್ನೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಇಲ್ಲೇ ಸಂಭವಿಸಿದ್ದು, ಹೆದ್ದಾರಿ ಪಕ್ಕದಲ್ಲಿ. ಗಂಗಾವಳಿ ನದಿ ಪ್ರವಾಹದ ಮಟ್ಟ ಮೀರಿ ಹರಿತಾ ಇದೆಯಲ್ಲ, ಕಾಳಜಿ ಕೇಂದ್ರಕ್ಕೆ ಶಿರೂರು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಸುಮಾರು 450ಕ್ಕೂ ಹೆಚ್ಚು ಮಂದಿ ಕಾಳಜಿ ಕೇಂದ್ರದಲ್ಲಿ ಸ್ಥಳಾಂತರ ಆಗಿದ್ದಾರೆ. ಕಾಳಜಿ ಕೇಂದ್ರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಮಾಡಿದ್ದೀವಿ, ತೋರಿಸ್ತೀವಿ. ಕಾಳಜಿ ಕೇಂದ್ರದಲ್ಲಿ ಇರೋದು 450ಕ್ಕೂ ಹೆಚ್ಚು ಮಂದಿ. ಮನೆ ಬಿಟ್ಟು ಬಂದಿದ್ದಾರೆ ಪಾಪ. ಮನೇಲಿ ಪರಿಸ್ಥಿತಿ ಹೇಗಾಗಿದೆ, ನೀರು ನುಗ್ಗಿದೆಯಾ, ವಸ್ತುಗಳೆಲ್ಲ ಹಾಳಾಗಿದೆಯಾ ಅನ್ನೋ ಆತಂಕ. ಮತ್ತೆ ಈಗ ಹೋಗ್ಬೇಕು ಅಂತಂದ್ರೆ ಆ ನೆರೆ ನೀರು ಕಡಿಮೆ ಆಗಬೇಕು, ಪ್ರವಾಹದ ಪರಿಸ್ಥಿತಿ ಕಡಿಮೆ ಆಗಬೇಕು. ಆಗ ಮಾತ್ರ ಇವ್ರ ಮನೆಗೆ ಹೋಗೋದಕ್ಕೆ ಸಾಧ್ಯ. ಕ್ಷಣ ಕ್ಷಣಕ್ಕೂ ಭಯದ ಒಂದು ವಾತಾವರಣದಲ್ಲೇ ಜನ ಬದುಕ್ತಾ ಇದ್ದಾರೆ. ಶಾಸಕ ಸತೀಶ್ ಸೈಲ್ ಅವರು ಆ ಗುಡ್ಡ ಕುಸಿತ ಆದಂತಹ ಜಾಗ ಇರಬಹುದು, ಗಂಜಿ ಕೇಂದ್ರಗಳಲ್ಲಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ಏನೇನು ಆಗ್ತಾ ಇದೆ ಅಂತ ಹೇಳಿ ಖುದ್ದಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ಗ್ರಾಮವೇ ಮುಳುಗಡೆ ಆಗ್ಬಿಟ್ಟಿದೆ. ಜನ ನಿರಾಶ್ರಿತರಾಗಿದ್ದಾರೆ. ಒಂದ್ ಕಡೆ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಗುಡ್ಡ ಕುಸಿಯುವಂತ ಭೀತಿ ಶಿರೂರಲ್ಲಿ. ಇನ್ನು ಕಾಳಜಿ ಕೇಂದ್ರದಲ್ಲಿ ಪರಿಸ್ಥಿತಿ ಹೇಗಿದೆ, ಸಂತ್ರಸ್ತರು ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಜೊತೆಯಲ್ಲಿ ನೋವನ್ನ ತೋಡ್ಕೊಂಡಿದ್ದಾರೆ. ನೋಡೋಣ. ಶಿರೂರು ಗುಡ್ಡ ಕುಸಿತದ ಘಟನೆ ಹಿನ್ನೆಲೆ ಮತ್ತು ಅದೇ ರೀತಿ ಗಂಗಾವಳಿ ನದಿ ಪ್ರವಾಹದ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಗಂಗಾವಳಿ ನದಿ ತಟದ ಶಿರೂರು ಗ್ರಾಮದ 450ಕ್ಕೂ ಹೆಚ್ಚು ಜನರನ್ನ ಈಗ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದ್ದು, ಈಗ ನಾವು ಕಾಳಜಿ ಕೇಂದ್ರದಲ್ಲಿದ್ದೇವೆ. ಇಲ್ಲಿನ ವ್ಯವಸ್ಥೆ ಹೇಗಿದೆ ಎನ್ನುವಂಥ ಬಗ್ಗೆ ಅವ್ರ ಜೊತೆನೇ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನಾವೀಗ ಶಿರೂರು ಗ್ರಾಮದಲ್ಲಿ ತೆರೆಯಲಾಗತ್ತಂತ ಕಾಳಜಿ ಕೇಂದ್ರದಲ್ಲಿದ್ದೇವೆ. ಕಾಳಜಿ ಕೇಂದ್ರದಲ್ಲಿರುವಂಥ ಸಂತ್ರಸ್ತರನ್ನು ನಾವು ನಿಮಗೆ ಇಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮನೆ ಮಠವನ್ನು ಬಿಟ್ಟು ಇವತ್ತು ಕಾಳಜಿ ಕೇಂದ್ರದಲ್ಲಿ ಇರುವಂಥ ಒಂದು ದೃಶ್ಯಾವಳಿ ಇದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದ ಜನರು ಇವರು. ಶಿರೂರು ಗ್ರಾಮಕ್ಕೆ ಹೊಂದಿಕೊಂಡೆ ಗಂಗಾವಳಿ ನದಿ ಇದೆ. ಗಂಗಾವಳಿ ನದಿ ಇವತ್ತು ಏನು ಉಕ್ಕಿ ಹರಿತಾ ಇದೆ, ಪ್ರವಾಹದ ಮಟ್ಟದಲ್ಲಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮದ ಜನರನ್ನು ಇವತ್ತು ಕಾಳಜಿ ಕೇಂದ್ರಕ್ಕೆ ಸೇರಿಸಲಾಗಿರತಕ್ಕಂಥದ್ದು. ಅದೇ ರೀತಿ 4 ದಿನದ ಹಿಂದೆ ಏನು ಗುಡ್ಡ ಕುಸಿತ ಆಗಿತ್ತು, ಗುಡ್ಡ ಕುಸಿತ ಘಟನೆಯಿಂದ
ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ರು ಈ ಶಿರೂರು ಗ್ರಾಮದ ಜನರು. ಸಾಕಷ್ಟು ಏನು ಸಾವು ನೋವುಗಳು ಸಂಭವಿಸಿತು. ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವರನ್ನು ಕಾಳಜಿ ಕೇಂದ್ರಕ್ಕೆ ಏನು ರವಾನೆ ಮಾಡಲಾಗಿರತಕ್ಕಂಥದ್ದು. ಈಗ ನಮ್ಮ ಜೊತೆ ಇಲ್ಲಿನ ಕಾಳಜಿ ಕೇಂದ್ರದಲ್ಲಿರುವಂಥ ಸಂತ್ರಸ್ತರಿದ್ದಾರೆ. ಅವರ ಸಮಸ್ಯೆ ಏನು, ಹೇಗಿದೆ ಇಲ್ಲಿ ಕಾಳಜಿ ಕೇಂದ್ರದ ವ್ಯವಸ್ಥೆ ಎನ್ನುವಂಥ ಬಗ್ಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅಮ್ಮ ನಮಸ್ಕಾರ. ಶಿರೂರು ಗ್ರಾಮದವರು ನೀವು? ಯಾವಾಗ ಬಂದಿದ್ರಿ ಇವತ್ತು ನೀವು? ಒಂದು 4 ದಿವಸ ಆಯ್ತು ಬಂದು. 4 ದಿವಸ ಅಲ್ಲ, 4 ದಿವಸ ಆಯ್ತು ಬಂದು. ಅಲ್ಲಿ ಮನೆ ಊರಿಗೆ ಹೋದ್ರೆ ಒಂದು ಬೇಸಿಗೂ ಒಂದು ಒಟ್ಟಕ್ಕೂ ಒಂದು ಏನೂ ಇಲ್ಲ ಅಂತೀರು. ಗ್ಯಾಸು ಇಲ್ಲ, ಹಚ್ಚಕ್ಕಿಲ್ಲ, ಬೆಂಕಿನೂ ಒಟ್ಟಕ್ಕಿಲ್ಲ, ಏನು ಸ್ನಾನ ಮಾಡೋಕ್ಕೂ ನೀರು ಬೆಂಕಿ ಒಟ್ಟಕ್ಕಿಲ್ಲ ಅಂತೀರು ಸರ್. ನೀರು ಭಾಳ ತುಂಬಿದೆ ಅಲ್ಲಿ? ಮತ್ತೆ ಹೌದು, ನೀರು ತುಂಬಿದೆ, ಇಟ್ಟಿಟ್ಟ ಇದಿದೆ. ಬಟ್ಟೆ ಎಲ್ಲ ಒದ್ದೋಗಿದ್ವು, ಹಸಿ ಬಟ್ಟೆ ಮೇಲೆ ಬಂದಾಗಿದೆ ನಮ್ಮ ಸೇರಲ್ಲಿದೆ. ಆಯ್ದಾಡು ಮಕ್ಕಳು ಬರೋಕ್ಕೂ ಒಂದು ತೊಂದರೆನೇ, ಶಾಲೆಗೆ ಬರೋ ಕನ್ನಡ ಶಾಲೆಗೆ ಬರೋಕ್ಕೂ ತೊಂದರೆನೇ ಅಲ್ಲಿದೆ. ಈಗ ಶಾಲೆ ಬಂದಾಗಿದ್ದು ಅಲ್ಲಿ ಬರೋಕ್ಕೂ ಆಗೋದಿಲ್ಲ. ನಮ್ಮ ಕಲ್ಲಿ ಬಂದ್ರು ಇಟ್ಟು ನೀರು ಹತ್ತಿದ್ದು, ದೊಡ್ಡವ್ರ ಕಲ್ಲು ಇಟ್ಟು ನೀರು ಹತ್ತಿದ್ದು. ಮಕ್ಕಳು ಶಾಲೆ ಕಳಿಸಿದರು ಇಲ್ಲ ಹೇರ್ಕೊಂಡೇ ಬರೋದು, ಹೆಚ್ಚಿಗೆ ಹಾಕೋದು ರಿಸ್ತಿಗೆ ಸರ್. ಇದು ಗುಡ್ಡ ಕುಸಿದು ಬಿದ್ದು ನಮಗೆಲ್ಲರಿಗೂ ತೊಂದರೆ ಆಗಿದ್ದು. ಭಾಳ ಜನ ಹೋದ್ರು ಗುಡ್ಡ ಕುಸಿದು ಬಿದ್ದು. ಅಮ್ಮ ಇಲ್ಲಿ ವ್ಯವಸ್ಥೆ ಹೆಂಗಿದೆ? ಎಲ್ಲ ಊಟ ಗೀಟ ಎಲ್ಲ ವ್ಯವಸ್ಥೆ ಕೊಡ್ತಾರಾ? ಬೆಳಿಗ್ಗೆ ತಿಂಡಿ ಎಲ್ಲ ಕೊಡ್ತಾರಾ? ಇವತ್ತೇನು ಶಾಸಕರು ಭೇಟಿ ಕೊಟ್ಟಿದ್ರಾ? ತಿಂಡಿ ಕೊಡ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಊಟ ಕೊಡ್ತಾರೆ, ಸಂಜೆಗೆ ಮತ್ತು ಚಹಾ ಕೊಡ್ತಾರೆ, ಮತ್ತು ಸಂಜೆಗೆ ಊಟ ಕೊಡ್ತಾರೆ. ಏನು ತೊಂದರೆ ಇಲ್ಲ ಇಲ್ಲಿ. ಶಿಕ್ಷಕರಲ್ಲಿ ಅಡ್ಡಿಲ್ಲ, ಚಲೋ ನಮ್ಮ ಸಲುವಾಗಿ ಓಡಾಡ್ತಿದ್ದಾರೆ. ಹೌದು. ಕಡೆಗಲ್ಲಿ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ? ನಿಮ್ಮ ಮನೆಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಬಟ್ಟೆನೂ ತರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗ್ಬೇಡ ಅಂತಾರೆ, ಪೊಲೀಸರು ಇದ್ದಾರೆ, ಕಳಿಸ್ಲಿಲ್ಲ. ಮನೆಗೆ ಕಳಿಸೋದಿಲ್ಲ ರೀ ನಮಗೆ. ನೀರೆಲ್ಲ ತುಂಬಿದೆಯಾ? ನೀರು ತುಂಬಿದೆ, ಮನೆ ಒಳಗೋಗ್ಲಿಲ್ಲ, ಅದ್ರಲ್ಲಿ ಆಯೋಕೆ ಆಗೋದಿಲ್ಲ ನೀರು. ಹೌದು. ಮತ್ತು ಗ್ಯಾಸ್ ಸಿಲಿಂಡರ್ ಬಿದ್ದು ಅದ್ರ ಸಲುವಾಗಿ ತಂದಿಟ್ಟಾರೆ ನಮಗಿಲ್ಲಿ. ಹೌದು, ಬೆಂಕಿ ಹೊಟ್ಲಿಕ್ಕಿಲ್ಲ, ಗ್ಯಾಸ್ ಹಚ್ಲಿಕ್ಕಿಲ್ಲ, ಅದಕ್ಕೆ ನಮಗಿಲ್ಲಿ ತಂದಿಟ್ಟಾರೆ. ಸರ್ ಇಲ್ಲಿ ವ್ಯವಸ್ಥೆ ಹೆಂಗಿದೆ? ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ? ನೀವು ಎಷ್ಟು ದಿವಸದಿಂದ ಇಲ್ಲಿ ಬಂದಿದ್ದೀರಿ? ನಿಮ್ಮ ಕುಟುಂಬ ಸಮೇತ ಬಂದಿದ್ದೀರಾ? ಹೌದು, ಕುಟುಂಬ ಸಮೇತ ಬಂದಾಗಿದೆ ಸರ್. ಇವತ್ತಿಗೆ 4 ದಿವಸ ಆಯಿತು ಇಲ್ಲಿಗೆ ಬಂದು ಕಾಳಜಿ ಕೇಂದ್ರಕ್ಕೆ. ಹೌದು, 4 ದಿವಸ ಆಯಿತು ಸರ್. ನಿಮ್ಮ ಮನೆ ಹೋಗುವಂಥ ದಾರಿಯಲ್ಲೆಲ್ಲ ನೀರು ತುಂಬಿದೆ? ಅಲ್ಲಿ ಗಂಗಾವಳಿ ನದಿ ನೀರು ಭಾಳ ಪ್ರಮಾಣದಲ್ಲಿ ಹರಿತಾ ಇದೆ. ಹೌದು, ನೀರು ತುಂಬಿದೆ ಸರ್. ನಿನ್ನೆಗೂ ಕೂಡ ನೀರು ಫುಲ್ ಆಗುತ್ತೆ, ಹೋಗೋಕೆ ಮತ್ತು ಬರಲಿಕ್ಕೆಲ್ಲ ಆಗೋದಿಲ್ಲ. ಇಲ್ಲಿ ಬಂದರು ಕೆಲವರು ವಯಸ್ಸಾದರು, ಮಹಿಳೆಯರೆಲ್ಲ ಇದ್ದಾರೆ, ಇಲ್ಲೇ ಇದ್ದಾರೆ. ಹೇಗೆ ಉಟ್ಟು ಬಟ್ಟೆಯಲ್ಲಿ ಬಂದಿದ್ದಾರೆ, ಏನೂ ತರಲಿಲ್ಲ. ಅಲ್ಲಿ ಹೆಂಗೆ ಉಂಟೆ ವ್ಯವಸ್ಥೆ ಏನಂತೂ ಗೊತ್ತಾಗಲಿಲ್ಲ ತಾಯಿ, ಹೋಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಕೂಡ ನೀರು ಜಾಸ್ತಿ ಆಗಿದೆ, ನಿನ್ನಗೂ ಜಾಸ್ತಿ ಆಗಿದೆ. ಒಂದು ಬದಿಗೆ ನದಿ ನೀರು ಉಕ್ಕಿ ಹರಿತದೆ, ಇನ್ನೊಂದು ಬದಿಗೆ ಗುಡ್ಡೆ ಕುಸಿತದಿಂದ ಗ್ಯಾಸ್ ಸಿಲಿಂಡರ್ ಬ್ಲಾಕ್ ಬಂದು ಗ್ಯಾಸ್ ಲೀಕೇಜ್ ಆಗಿ ಸ್ಮೆಲ್ಲ ಬರ್ತದೆ. ಕಡ್ಡಿ ಹಾಕೋಂಗಿಲ್ಲ, ಮತ್ತು ಕಡ್ಡಿ ಕೀರೋಂಗಿಲ್ಲ, ಅಡುಗೆ ಮಾಡೋಂಗಿಲ್ಲ, ಏನು ಒಟ್ಟು ಜನರಿಗೆ ಒಂದು ಭಯ ಇದಾಗದೆ ಸರ್. ಎಷ್ಟೊತ್ತಿಗೆ ಏನಾಗಬಹುದು ಅಂತ ಅದಕ್ಕೆ ಹೋಗ್ಲಿಕ್ಕೆ ಭಯ ಪಡ್ತಾರೆ ತಾಯಿ. ಇದಿಷ್ಟು ಒಂದು ಸಂತ್ರಸ್ತರ ಮಾತು. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಇನ್ನು ಕೊಡಗಿನಲ್ಲೂ ಭಾರಿ ಮಳೆಯ ಪರಿಣಾಮ ಜನ ಕಂಗಾಲಾಗಿ ಹೋಗಿದ್ದಾರೆ. ಹಾರಂಗಿ ಡ್ಯಾಂನಿಂದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಕಾವೇರಿ ನದಿ ನೀರು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಕೊಡಗಿನಲ್ಲೂ ಅಷ್ಟೇ, ಒಂದ್ ಕಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೆ, ಇನ್ನೊಂದ್ ಕಡೆ ಭೂ ಕುಸಿತದ ಭೀತಿ ಜನರಲ್ಲಿ ಆವರಿಸಿಬಿಟ್ಟಿದೆ. 2018ರ ಪರಿಸ್ಥಿತಿ ಮತ್ತೇನಾದ್ರೂ ಮರುಕಳಿಸುತ್ತಾ ಅಂತ ಹೇಳಿ ಜನ ಆತಂಕದಲ್ಲಿದ್ದಾರೆ. ಕುಶಾಲನಗರದ ಹಲವೆಡೆ ನೆರೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಬಡಾವಣೆಗೆ ಕಾವೇರಿ ನೀರು ನುಗ್ಗಿದೆ. ಸಾಯಿ ಬಡಾವಣೆ, ಶಂಕರ ಬಡಾವಣೆಗೆ ನೀರು ನುಗ್ಗಿದೆ. ಕಾಳಜಿ ಕೇಂದ್ರಕ್ಕೆ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಒಂದು ಕಡೆ ಬೆಟ್ಟ ಕುಸಿತದ ಭೀತಿ, ಮತ್ತೊಂದು ಕಡೆ ನೆರೆ. ಪ್ರತಿ ವರ್ಷ ಮಳೆಗಾಲದಲ್ಲೂ ಕೊಡಗಿನ ಜನ ಇದೇ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಜಿಲ್ಲಾಡಳಿತ ಈ ಹಿಂದೆನೆ ಅಪಾಯದ ಸ್ಥಳಗಳು ಯಾವುದು ಅಂತ ಹೇಳಿ ಮಾರ್ಕ್ ಮಾಡಿತ್ತು. ಸೊ ಅಲ್ಲಿ ಜನ ಧಾರಾಕಾರ ಮಳೆ ಆಗುವಂತ ಸಂದರ್ಭದಲ್ಲಿ ವಾಸ ಮಾಡೋದಕ್ಕಿಂತ ಗಂಜಿ ಕೇಂದ್ರಗಳಿಗೆ, ಅಂದ್ರೆ ನಿರಾಶ್ರಿತರ ಕೇಂದ್ರಗಳಿಗೆ ಶಿಫ್ಟ್ ಆಗೋದು ಒಳ್ಳೆಯದು ಅಂತ ಹೇಳಿ ಎಲ್ಲರನ್ನೂ ಕೂಡ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಕುಶಾಲನಗರದಲ್ಲಿ ಗಮನಿಸ್ತಾ ಇದ್ದೀವಿ, ಸಾಯಿ ಮತ್ತೆ ಶಂಕರ ಬಡಾವಣೆಗಳಲ್ಲಿ ನೀರು ನುಗ್ಗಿಬಿಟ್ಟಿದೆ. ಕುಶಾಲನಗರದ ಸಾಯಿ ಹಗರೆ ಶಂಕರ ಬಡಾವಣೆ ಜನರನ್ನ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಮಾತನಾಡಿಸಿದ್ದಾರೆ, ನೋಡೋಣ.
ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗಿರುವುದರಿಂದ ಕಾವೇರಿಯ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಕುಶಲನಗರದ ಸಾಯಿ ಬಡಾವಣೆ ಕೆಲವು ಮನೆಗಳು ಕೂಡ ನೀರಿನಲ್ಲಿ ಮುಳುಗಡೆಯಾಗಿರುವಂತದ್ದು. ಅಲ್ಲಿರುವಂತಹ ಜನರು ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ತೆರಳಿರುವಂತದ್ದು. ಅಲ್ಲಿರುವಂತಹ ಜನರ ಸ್ಥಿತಿ ಶೋಚನೀಯ ಅಂತ ಹೇಳಬಹುದು. ಈಗ ನಾವು ನೋಡಬಹುದು, ಇದು ಕುಶಲನಗರದಲ್ಲಿರುವಂತಹ ಶಾಯಿ ಬಡಾವಣೆ. ಈ ಕಾವೇರಿ ತೀರದಲ್ಲಿರುವಂತಹ ಈ ಶಾಯಿ ಬಡಾವಣೆಯ ಸುತ್ತಲೂ ಕೂಡ ಜಲಾವೃತವಾಗಿರುವಂತದ್ದು. ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರುವ ಹಿನ್ನೆಲೆಯಲ್ಲಿ ಕೂಡ ಮನೆಯಲ್ಲಿರುವಂತಹ ವಸ್ತುಗಳನ್ನ ಮತ್ತೆ ಮನೆಯಲ್ಲಿರುವಂತಹ ಜನರನ್ನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಿರುವಂತದ್ದು. ಇಲ್ಲಿ ಕೂಡ ಸಾಲ ಸೋಲ ಮಾಡಿಕೊಂಡು ಬಿಲ್ಡಿಂಗ್ ಅನ್ನ ಕಟ್ಕೊಂಡು ಇಲ್ಲಾದ್ರೂ ಕೂಡ ನೆಮ್ಮದಿ ಜೀವನ ಮಾಡಬೇಕು ಅಂತ ಹೇಳಿ ಜನರು ಒಂದು ಇಲ್ಲಿಗೆ ಬಂದಿರ್ತಾರೆ. ಆದ್ರೆ ಈ ಕಾವೇರಿ ತೀರದ ಪ್ರದೇಶಗಳಲ್ಲಿ ಏನಾದರೂ ಬಡಾವಣೆಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಅವೈಜ್ಞಾನಿಕವಾಗಿ ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಪ್ರತಿ ವರ್ಷವೂ ಕೂಡ ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬಿಕೊಂಡ ಸಂದರ್ಭದಲ್ಲಿ ಅವರು ಬಾಡಿಗೆ ಮನೆಗೆ ಹೋಗ್ಬೇಕಾ, ಮತ್ತೆ ಇಲ್ಲಿ ಅವರು ಸಾಲ ಸೋಲ ಮಾಡಿ ಕಟ್ಟಿದಂತಹ ಮನೆಗಳೆಲ್ಲವೂ ಕೂಡ ಲೋನ್ ನಲ್ಲಿ ಇರುತ್ತೆ. ಅಲ್ಲಿಂದ ನಾವು ಲೋನ್ ಕಟ್ಟಬೇಕಾ ಮತ್ತೆ ಬಾಡಿಗೆ ಮನೆಗೆ ಹೋಗಿ ಬಾಡಿಗೆ ಕಟ್ಟಬೇಕಾ ಎಂಬುದನ್ನು ಕೂಡ ಜನರ ಒಂದು ದುಃಖದ ಪರಿಸ್ಥಿತಿ ಆಗಿರುವಂತದ್ದು. ಕೆಲವು ಜನರು ಮನೆಗಳನ್ನ ಖಾಲಿ ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಹೋಗಿದ್ರೆ, ಕೆಲವು ಜನರು ಇಲ್ಲೇ ಒಂದು ಮೇಲ್ಗಡೆ ಮನೆಯಲ್ಲಿ ಮತ್ತೆ ಒಂದು ಅಲ್ಲಿರುವಂತಹ ಒಂದು ಕೊಠಡಿಗಳಲ್ಲೇ ವಾಸ ಮಾಡ್ತಿದ್ದಾರೆ. ಮನೆಯಲ್ಲಿ ಬಾಡಿಗೆ ಕಟ್ಟೋದಕ್ಕೆ ಸಾಧ್ಯ ಆಗಲ್ಲ, ಮತ್ತೆ ಇಲ್ಲಿಂದ ಮನೆಯಲ್ಲಿರುವಂತಹ ವಸ್ತುಗಳನ್ನ ಬೇರೆ ಕಡೆಗೆ ಸಾಗಿಸೋದಕ್ಕೆ ಸಾಧ್ಯವಾಗಲ್ಲ. ಅಂತಹ ಜನರ ಸ್ಥಿತಿಯು ಕೂಡ ಒಂದು ಶೋಚನೀಯ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ಒಂದು ಮನೆಗಳಿಗೆ ನೀರು ಬರುತ್ತೆ, ಮನೆ ಒಳಗಡೆಗೆ ನೀರು ಬರುತ್ತೆ, ಮನೆಯಲ್ಲಿರುವಂತಹ ವಸ್ತುಗಳು ನಾಶವಾಗುತ್ತೆ, ಮತ್ತೆ ಮನೆಯ ಎಲ್ಲವೂ ಕೂಡ ಪೇಂಟ್ ಆಗಿರ್ಬೋದು ಮತ್ತೆ ಕಾಂಪೌಂಡ್ ಆಗಿರ್ಬೋದು ಎಲ್ಲವೂ ಕೂಡ ಹಸಿಯಾಗಿ ಕುಸಿತಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುವಂತದ್ದು. ಏನು ಕೊಡಗು ಜಿಲ್ಲೆಯಾದ್ಯಂತ ಪ್ರತಿ ವರ್ಷವೂ ಕೂಡ ಇದೇ ತರ ಮಳೆ ಬಂದಂತಹ ಸಂದರ್ಭದಲ್ಲಿ ಕಾವೇರಿಯ ತಗ್ಗು ಪ್ರದೇಶಗಳಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಈಗ ಈ ಸಾಯಿ ಬಡಾವಣೆಯಲ್ಲಿರುವಂತಹ ಜನರ ಒಂದು ಕಷ್ಟದ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಸ್ಥಳೀಯರ ಜೊತೆಗಿರುವಂತದ್ದು, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಮೇಡಮ್? ಇವಾಗಿನ ಪರಿಸ್ಥಿತಿ, ಮನೆ ಒಳಗೆಲ್ಲ ನೀರು ಬಂದಿದೆ, ಕಾಂಪೌಂಡ್ ಗಳೆಲ್ಲ ತುಂಬಿದೆ. ಈ 1-2-3 ಕ್ರಾಸ್ ಫುಲ್ಲು ಕಾಂಪೌಂಡ್ ಒಳಗೂ ನೀರಿದೆ, ಮನೆಯಲ್ಲೂ ನೀರಿದೆ. ಮತ್ತೆ ಇನ್ನೊಂದೇನಂದ್ರೆ ಈ ಮನೆಯವರೆಲ್ಲ ಪಾಪ ಫುಲ್ ಎಲ್ಲ ಮನೆಗಳು ಖಾಲಿ ಮಾಡಿದೀವಿ. ಆಲ್ಮೋಸ್ಟ್ ಈ ಏರಿಯಾದಲ್ಲಿ ನಾವೇನ್ ವಾಸ ಇರ್ತೀವಿ ಅವರೆಲ್ಲ ಮನೆ ಖಾಲಿ ಮಾಡಿರ್ತೀವಿ. ಯಾಕಂದ್ರೆ ಭಯ, ನೀರ್ ಬಂದ್ಬಿಡುತ್ತೆ, ಬರ್ದಿದ್ದವ್ರಿಗೂ ಬರುತ್ತೆ ಅನ್ನೋ ಭಯ, ಬಂದಿರೋರ್ಗೆ ಬಂದ್ಬಿಟ್ಟಿದ್ಯಲ್ಲ ಅಂತ ಭಯ ಅಷ್ಟೇ. ಈಗ ಈ ಪರಿಸ್ಥಿತಿ ಅಂದ್ರೆ 2018 ಕೂಡ ಇದೇ ಪರಿಸ್ಥಿತಿ ಉಂಟಾಗ್ತದೆ. ಅಂದ್ರೆ ಸರ್ಕಾರದವ್ರು ಯಾರು ಕೂಡ ಇಲ್ಲಿ ಏನಾದ್ರು ಕೂಡ ಬಂದಿಲ್ವಾ, ನೋಡಿಲ್ವಾ? ಬಂದಿದ್ದಾರೆ, ನೋಡಿದ್ದಾರೆ, ಮತ್ತೆ ಟೆಕ್ನಿಕಲ್ ಟೀಮ್ ನ ಕಳಿಸ್ತೀವಿ ಮಾಡಿ ಅಂತ ಹೇಳ್ತಾರೆ, ಆದ್ರೆ ಏನೂ ಆಗಿಲ್ಲ. ಏನು ಇದು ಇಷ್ಟು ಮಾತಾಗಿರುವಂತದ್ದು. ಇನ್ನೊಬ್ರು ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಏನು ಇಲ್ಲಿನ ಪರಿಸ್ಥಿತಿ ಏನಿದೆ, ಈಗ ರಾತ್ರಿ ನೀರು ಬಂದ್ಬಿಡುತ್ತೆ, ಬಂದಂತ ಸಂದರ್ಭದಲ್ಲಿ ವಸ್ತುಗಳನ್ನ ಸಾಗಿಸೋದಕ್ಕೆ ಕಷ್ಟ ಆಗುತ್ತೆ. ಯಾವ ರೀತಿ ಸಾಗಿಸಿದ್ರಿ ಸರ್? 2 ಇಂಚು 3 ಇಂಚು 4 ಇಂಚು ರೋಡಿ ಬರುವಾಗ ನೀರು ಬರುವಾಗ ನಾವು ಆಗ ಥಿಂಗ್ಸ್ ಅನ್ನು ಎತ್ತಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆಗ ಜನಗಳು ಪಾಪ ಪಬ್ಲಿಕ್ಸ್ ಬಂದು ನಮ್ಗೊಂದು ಸಪೋರ್ಟ್ ಮಾಡಿ ಒಂದು ಹೆಲ್ಪ್ ಮಾಡ್ತಾರೆ. ಮತ್ತೆ ಇದು ಯಾವಾಗಲೂ ಸರ್ 2018ರಿಂದಲೂ ಇದುವರೆಗೂ ಸರ್ ಎಲ್ಲ MP MLAಗಳು ಎಲ್ಲರೂ ಬಂದ್ರು, ಎಲ್ಲರೂ ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ರು. ಹೊತ್ತು ಇದಕ್ಕೆ ಯಾರು ಪರಿಹಾರ ಕಂಡು ಕೊಟ್ಟಿಲ್ಲ. ಈಗ ಅದೊಂದು ಇದರೊಂದು ಈ ವಿಷಯದಲ್ಲಿ ಒಂದು ಈ ಸರಿ ತಡೆಗೋಡೆ ಅಂತ ಹೇಳಿ ಮಾಡಿದ್ರು ಪಕ್ಕದ ಲೇಔಟ್ ಅಲ್ಲಿ. ನಮ್ಮ ಲೇಔಟ್ ಬರೋ ಅಷ್ಟೊತ್ತಿಗೆ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಅಜ್ಜ ಅಜ್ಜಿಯ ಬದುಕು. ಮಹಾಮಳೆಗೆ ವೃದ್ಧರ ಬದುಕು ಕೊಚ್ಕೊಂಡು ಹೋಗಿರೋದು. ಟಾರ್ಪಲ್ ಅನ್ನ ಹಾಕೊಂಡು ವೃದ್ಧರಿಬ್ಬರು ವಾಸವನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆಗಳು ಈ ಮಳೆರಾಯನ ಆರ್ಭಟದಿಂದಾಗಿ. ಹಾಗಂತ ಮಳೆ ಬೇಡ ಅಂತಾನೂ ಹೇಳಕ್ಕಾಗಲ್ಲ. ಕಳೆದ ವರ್ಷ ನೋಡಿದ್ವಿ, ಬರದ ಪರಿಸ್ಥಿತಿ ಬಂದಿತ್ತು. ಈಗ ಮಹಾಮಳೆಗೆ ಅಲ್ಲಲ್ಲಿ ಒಂದಿಷ್ಟು ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ವೃದ್ಧರಿಬ್ಬರ ಕಥೆಯನ್ನ ಹೇಳ್ತಾ ಇದ್ದೀವಿ. ಕೊಡಗು ಜಿಲ್ಲೆಯ ಸಿದ್ದಾಪುರದ ವೃದ್ಧರಿಯರು ಸಮೀದ ಕಾರೇಬಾಣೆ ಎಂಬಲ್ಲಿ ನೆರೆ ಬಂದ್ಬಿಟ್ಟಿದೆ. ಅಕ್ಕಣ್ಣಿ ಕರ್ಪ ದಂಪತಿಗೆ ಆತಂಕ ಆಗಿದೆ. ಯಾಕಂದ್ರೆ ಇವ್ರ ಹತ್ರ ಮನೆ ಇಲ್ಲ, ಪಾಪ ಮನೆ ಇಲ್ಲದೆ ನೆರೆ ಮನೆ ಜಾಗದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಸುತ್ತ ನೀರು ನಿಂತ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಪಾಪ ಮನೆ ಇಲ್ಲ, ಟಾರ್ಪಲ್ ಹಾಕೊಂಡು ವಾಸ ಮಾಡ್ತಾ ಇದ್ರು, ಅದು ಬಿದ್ದೋದಂಗೆ ಕಾಣಿಸ್ತಾ ಇದೆ. ಮಹಾಮಳೆಗೆ ವೃದ್ಧರ ಬದುಕು ಕೊಚ್ಕೊಂಡು ಹೋಗಿದೆ. ಸದ್ಯಕ್ಕೆ ಅವ್ರಿಗೆ ಮನೆ ಇಲ್ಲದೆ ಇರೋ ಕಾರಣಕ್ಕೆ ನೆರೆ ಮನೆ ಜಾಗದಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಈ ವೃದ್ಧರನ್ನ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಮಾತನಾಡಿಸಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಕೆಲವು ಭಾಗಗಳಲ್ಲಿ ಬೆಟ್ಟ ಕುಸಿತ ಉಂಟಾಯಿತು, ಕೆಲವು ಭಾಗಗಳಲ್ಲಿ ನೆರೆ ಹಾವಳಿ ಉಂಟಾಯಿತು. ಅದರಲ್ಲಿ ನೀರು ಉಕ್ಕಿರಿದಂತಹ ಕಾವೇರಿ ಉಕ್ಕಿರಿದಂತಹ ಸಂದರ್ಭದಲ್ಲಿ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಿದ್ದಂತಹ ಗಂಡ ಹೆಂಡತಿ, ವಯಸ್ಸಾದಂತಹ ಗಂಡ ಹೆಂಡತಿ ಇಬ್ರು ಆ ಗುಡಿಸಲಲ್ಲಿ ವಾಸ ಮಾಡ್ತಿದ್ದಂತಹ ಗುಡಿಸಲು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು. ಈಗ ಆ ಕುಟುಂಬಗಳು, ಆ ಗಂಡ ಹೆಂಡತಿ, ವಯಸ್ಸಾದಂತಹ ಗಂಡ ಹೆಂಡತಿ ಇಬ್ರು ಕೂಡ ಬೀದಿ ಪಾಲಾಗಿರುವಂತದ್ದು. ಈಗ ನೋಡಬಹುದು, ಇದು ಕೊಡಗು ಜಿಲ್ಲೆಯಲ್ಲಿರುವಂತಹ ಸಿದ್ದಾಪುರ ಸಮೀಪದ ನದಿಉದಿಕೆರೆ ಗ್ರಾಮದ ಕಾಫಿ ತೋಟದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ, ವಯಸ್ಸಾದಂತಹ ಗಂಡ ಹೆಂಡತಿ ಇಬ್ರು ಕೂಡ ಇದೇ ಗುಡಿಸಲಲ್ಲಿ ವಾಸವಾಗಿದ್ರು. ತಮ್ಮ ಕೂಲಿ ನಾಲಿ ಮಾಡಿಕೊಂಡು ಒಂದು ವಯಸ್ಸಾದಂತಹ ಗಂಡನನ್ನ ಹೆಂಡತಿ ಸಾಕೊಂಡು ಇದೇ ಮನೆಯಲ್ಲಿ ವಾಸವಾಗಿದ್ರು. ಆದರೆ ಕಳೆದ 1 ವಾರಗಳಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಕಾವೇರಿ ತನ್ನ ಅಪಾಯ ಮಟ್ಟವನ್ನ ಮೀರಿ ಹರಿದು ಇಲ್ಲಿರುವಂತಹ ಗುಡಿಸಲನ್ನ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು. ಈಗ ಇದು ಅವರ ಮನೆಯಲ್ಲಿರುವ ಗುಡಿಸಲಿರುವಂತಹ ಅವಶೇಷಗಳು. ಟಾರ್ಪಲ್ ಅನ್ನ ಕಟ್ಟಿಕೊಂಡು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಆದ್ರೆ ಅಂತ ಸಂದರ್ಭದಲ್ಲಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಗುಡಿಸಲು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು. ಮನೆಯಲ್ಲಿರುವಂತಹ ವಸ್ತುಗಳು, ಒಳೆದುಳಿದ ವಸ್ತುಗಳು ಕೂಡ ಈಗ ನೀರಿನಲ್ಲಿ ತೇಲಾಡ್ತಾ ಇದೆ. ಏನಾದ್ರೂ ಕೂಡ ಅವರ ದಿನನಿತ್ಯ ಉಪಯೋಗ ವಸ್ತುಗಳು ಬೇಕಾದಂತಹ
ಇರ್ತಕ್ಕಂಥ ವಸ್ತುಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು. ಅವರ ಬದುಕು ಒಂಥರ ಮೂರ ಬಟ್ಟೆನೇ ಆಗಿದೆ ಅಂತ ಹೇಳ್ಬೋದು. ಗಂಡ ಹೆಂಡತಿ ಇಬ್ಬರೇ ವಾಸ ಮಾಡ್ತಿದ್ದಂತಹ ಸ್ಥಳ ಇದಾಗಿರುವಂತದ್ದು. ಕಾವೇರಿ ಬಂದಂತ ಸಂದರ್ಭದಲ್ಲಿ ಯಾರನ್ನೂ ಕೂಡ ನೋಡಿದಂತ ಸಂದರ್ಭದಲ್ಲಿ ಇದು ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೋಗಿ ಇಲ್ಲಿ ಇಬ್ಬರ ಗಂಡ ಹೆಂಡತಿರ ಬದುಕನ್ನ ಮೂರ ಬಟ್ಟೆ ಮಾಡಿರುವಂತದ್ದು. ಈಗ ಅವರು ನಮ್ಮ ಜೊತೆಗಿದ್ದಾರೆ. ವಯಸ್ಸಾದಂತಹ ತಂದೆ ತಾಯಿಗಳು ತಮ್ಮ ರಾತ್ರೋರಾತ್ರಿ ನೀರು ಬಂದಂತ ಸಂದರ್ಭದಲ್ಲಿ ಈ ಗುಡಿಸಲಿನಿಂದ ನಮ್ಮ ಪ್ರಾಣ ಉಳಿದ್ರೆ ಸಾಕು, ವಸ್ತುಗಳು ಹೋದ್ರೆ ಹೋಗುತ್ತೆ, ಇಲ್ಲಿಂದ ನಮ್ಮ ಪ್ರಾಣ ಉಳಿದ್ರೆ ಸಾಕು ಎಂಬುದನ್ನ ಕೂಡ ವಯಸ್ಸಾದಂತ ಗಂಡನನ್ನ ಕರ್ಕೊಂಡು ಹೋಗಿ ಇಲ್ಲಿಂದ ತಡ ಸೇರಿರುವಂತದ್ದು. ಈಗ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಜ್ಜಿ, ಏನಾಯ್ತು, ಯಾವಾಗ ಹಿಂಗಾಗಿದೆ? ಶುರು ಆಗಿಬಿಟ್ಟು ಮತ್ತೆ ಶನಿವಾರ ಭಾನುವಾರ ಸ್ವಲ್ಪ ಕಮ್ಮಿ ಇತ್ತು ಮಳೆ. ಅಲ್ಲಿಂದ ಮೊನ್ನೆಯಿಂದ ಹಿಡ್ದಿದ್ದ ಮಳೆ. ನಾವು ಚೆಡ್ಡೊಳಗೆ ಅಡಿಗೆ ಎಲ್ಲ ಮಾಡಿ ಊಟಕ್ಕೆ ಕೂತಿದ್ದ ಅಷ್ಟೊತ್ತಿಗೆ ಮಳೆ ಬಂತು. ಮಳೆ ಬಂದಾಗ ನೀರು ಚಡಾನೆ ಬಂದ್ಬಿಡ್ತು. ನನ್ನ ವಯಸ್ಸಾದ ಗಂಡನ ಕರ್ಕೊಂಡು ನಾನು ಎಲ್ಲೆಲ್ಲ ಹೋದೆ, ಅದು ದೇವರಿಗೆ ಗೊತ್ತಿದ್ದು. ನಿಮ್ಮಂತ ಗೌರ್ಮೆಂಟ್ ನಮ್ಮನ್ನ ನೋಡಬೇಕು, ನಮಗೆ ಯಾರು ಇಲ್ಲ, ಎಲ್ಲ ನೀರಲ್ಲಿ ಆಗಿ ಉಂಟು. ಅದರಲ್ಲಿ ಮನೆ ಪಕ್ಕದ ಮನೆಯವರು ನಮಗೊಂದು ತೊಟ್ಟು ಗಂಜಿ ಕೊಟ್ಟುಕೊಂಡು ಅವರು ನಮ್ಮನ್ನ ತಗೊಂಡೋಗಿ ಬಿಟ್ಕೊಂಡಿದ್ದಾರೆ. ಅಂದ್ರೆ ಈಗ ನಿಮ್ಗೆ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ವಾ? ಹೇಗೆ? ಇಲ್ಲ, ಯಾರು ಇಲ್ಲ. ನಾವು ಇಬ್ಬರಳಿ ಗಂಡ ಇಡ್ತಿ. ಇಬ್ಬರಳೆ ಇರೋದು. ಅಲ್ಲ, ಈಗ ಇಷ್ಟು ದಿನ ಮನೇಲಿದ್ರಿ, ಇವಾಗ ಹೇಗೆ ಅಜ್ಜಿ? ಈಗ ಇರಿ ಆಯ್ತು ಹೋಗ್ಲಿ, ಏನು ಈಗ ಇಷ್ಟು ದಿನ ಮನೇಲಿ ವಾಸ ಮಾಡ್ತಿದ್ದ ಮನೇಲಿದ್ರಿ, ಈಗ ಮನೇನೂ ಕೂಡ ಇಲ್ಲ. ಈಗ ನಿಮ್ಗೆ ಮುಂದಿನ ದಿನಗಳಲ್ಲಿ ಹೇಗೆ ಅಜ್ಜಿ? ಈಗ ಏನ್ ಮಾಡೋದು? ನಿಮ್ಮಂತವ್ರು ಕೊಟ್ಟರೆ ನಮಗೆ ಇರ್ತದೆ. ನೀವು ಒಂದು ಜಾಗ ಅದು ಇದು ಕೊಡಿದ್ರೆ ನಾವು ಎಲ್ಲಿಗೆ ಹೋಗೋದು? ನಮಗಿದೇ ಪಾಲು. ಮಂಗ ಕಾಡೊಳಗೆ ಇರ್ತದಲ್ಲ, ಆ ತರ ನಮ್ಗೆ ನರ್ಕ ಅಷ್ಟೇ. ಏನು ಇಷ್ಟು ಈ ಮನೆ ಕಳ್ಕೊಂಡಂತಹ ಬೀದಿ ಪಾಲಾದಂತಹ ಅಜ್ಜಿಯ ನೋವಿನ ಕಥೆ ಇದಾಗಿರುವಂತದ್ದು. ಅವ್ರೀಗ ಅಲ್ಲಿಂದ ಅಂದ್ರೆ ಅವರು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಇಲ್ಲಿಂದ ಸ್ಥಳಾಂತರಗೊಂಡಿದ್ರು. ಅಂತ ಸಂದರ್ಭದಲ್ಲಿ ಅವರನ್ನ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಊಟ ಹಾಕಿ ಈಗಲೂ ಕೂಡ ಅವರ ಪೋಷಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ರಾತ್ರೋರಾತ್ರಿ ಮಳೆ ಬಂತು. ಮಳೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಎಲ್ಲ ಕೊಚ್ಕೊಂಡು ಹೋಗಿದೆ. ಈಗ ಇದಕ್ಕೆ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಮನೆಯೂ ಕೂಡ ಇಲ್ಲ. ಈಗ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಮೇಡಮ್? ಕಳೆದ ಶುಕ್ರವಾರದಿಂದ ಮಳೆ ಶುರುವಾಗಿ ನಾವು ಏನು ಆಗೋದಿಲ್ಲ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ದೋ. ರಾತ್ರಿನೇ ನೀರು ಬಂದ್ಬಿಡ್ತು. ರಾತ್ರಿ ನೀರು ಬಂದ ತಕ್ಷಣ ನಾವು ಅವ್ರ ಮಗನೂ ನಾನು ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಸಾಮಾನು ತೆಗಿಯಕ್ಕೆ ಆಗಿದ್ದಿಲ್ಲ. ಅವ್ರನ್ನ ಗಂಡಡ್ತಿನ ಮಾತ್ರ ಕರ್ಕೊಂಡೋಗಿ ನಮ್ಮ ಮನೇಲಿ ಇರಿಸ್ಕೊಂಡು ಈಗ ತಂದೆಗೂ ಹುಷಾರಿಲ್ಲ. ತಂದೆನ ಮಗ ನೋಡ್ತಾ ಇದ್ದಾನೆ, ಆ ಮುದುಕಿನ ನಾನು ನೋಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಬಿಟ್ಕೊಂಡಿದ್ದೀನಿ. ನನ್ನ ಮನೆ ಸುತ್ತನೂ ನೀರೇ, ನನಗೇನು ಒಂದು ಸಮಾಧಾನ ಇಲ್ಲ. ನನ್ನ ಮನೆ ಸುತ್ತನೂ ನೀರೇ. ಏನು ಇಷ್ಟು ಕೂಡ ಅಜ್ಜ, ವಯಸ್ಸಾದಂತಹ ಒಂದು ಅಜ್ಜ ಅಜ್ಜಿನ ಕೂಡ ಇಲ್ಲಿಂದ ಕಾಪಾಡದಂತಹ ಒಂದು ಸ್ಥಳೀಯರ ಮಾತಾಗಿರುವಂತದ್ದು. ಇಂಥ ಒಂದು ವಯಸ್ಸಾದಂತಹ ಅವ್ರನ್ನ ಕೂಡ ಒಂದು ಪರಿಸ್ಥಿತಿಯನ್ನ ನೋಡಬೇಕು ಎಂಬುದನ್ನು ಕೂಡ ನಮ್ಮ ಕಳಕಳಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ಕೊಡಗಿನ ಭಾಗಮಂಡಲದ ಭಗಂಡೇಶ್ವರ ದೇವಾಲಯದ ಮೆಟ್ಟಿಲು ತಲುಪಿದೆ ಕಾವೇರಿ ನೀರು. ಸಿದ್ದಾಪುರ ಸಮೀಪದ ಕರಡಿಗೋಡು, ನಲ್ಲಿ, ಹುದುಕೇರಿ ಭಾಗದ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಜನ ತೆಪ್ಪದಲ್ಲಿ ಓಡಾಡಬೇಕಾದಂತ ಅನಿವಾರ್ಯತೆ ಇದೆ. ಮನೆಗಳನ್ನ ಖಾಲಿ ಮಾಡಿ ಸಂಬಂಧಿಕರ ಮನೆಗಳಿಗೆ ಜನ ಹೋಗ್ತಾ ಇದ್ದಾರೆ. ಸಿದ್ದಾಪುರ ಭಾಗದಲ್ಲಿ 3 ನಿರಾಶ್ರಿತ ಕೇಂದ್ರಗಳನ್ನ ತೆರೆಯಲಾಗಿದೆ.